ದಾಸ ಸಾಹಿತ್ಯ ಪರಂಪರೆಯಲ್ಲಿ ವಿಹರಿಸುತ್ತಾ ಬರುವಾಗ ಒಂದು ಕಡೆ ತಪೋವನ ಪ್ರವೇಶಿಸಿದಂತೆಯೂ ಸಿದ್ಧಿಸಾಧಕ ದಾಸ ಸಾಹಿತ್ಯ ಬೋಧನೆಗಳಿಂದ ನಮ್ಮ ಅಂತರಂಗ ಪರಿಶುದ್ಧವಾದಂತೆಯೂ ಆತ್ಮಬಂಧನ ಕಳಚಿಬಿದ್ದು ನಾವು ಮುಕ್ತರಾದಂತೆಯೂ ಒಂದು ದಿವ್ಯವಾದ ಆನಂದಾನುಭವ ಉಂಟಾಗುತ್ತದೆ. ಈ ನಿಟ್ಟಿನಲ್ಲಿ ಹರಿದಾಸ ಸಾಹಿತ್ಯ ಹರಿಕಾರರು ಹಾಗೂ ವಿದ್ಯಾವಾಚಸ್ಪತಿಯೂ ಆದಂತಹ ನಮ್ಮ ನಿಮ್ಮೆಲ್ಲರ ಜನಪ್ರಿಯ ಡಾಕ್ಟರ್ ಅರಳುಮಲ್ಲಿಗೆ ಪಾರ್ಥಸಾರಥಿ ಸರ್ ಅವರು ನಮ್ಮೊಡನಿದ್ದಾರೆ. ಸರ್ ನಮಸ್ಕಾರ. ಶ್ರೀಶಂಕರ ವಾಹಿನಿಗೆ ನಿಮಗೆ ಹೃತ್ಪೂರ್ವಕವಾದ ಸ್ವಾಗತ. ಅದೇ ತರನಾಗಿ ಈಗ ಒಂದು ಚಿತ್ರದ ಬಗ್ಗೆ ನಾವು ಇಲ್ಲಿ ಮಾತನಾಡಲು ಕುಳಿತಿದ್ದೇವೆ. ಈ ಚಿತ್ರದ ನಿರ್ದೇಶಕರು ಆದ ಶ್ರೀಯುತರು ಗಿರೀಶ್ ನಾಗರಾಜ್ ಸರ್ ಅವರು ನಮ್ಮೊಡನಿದ್ದಾರೆ. ಬನ್ನಿ ಅವರನ್ನು ಕೂಡ ಶ್ರೀಶಂಕರ ವಾಹಿನಿಗೆ ಸ್ವಾಗತಿಸೋಣ. ಸರ್ ಹೃತ್ಪೂರ್ವಕವಾದ ಸ್ವಾಗತ. ನಮಸ್ಕಾರ, ಧನ್ಯವಾದಗಳು. ನಮ್ಮ ರಾಷ್ಟ್ರದಲ್ಲಿ ಅಷ್ಟೇ ಅಲ್ಲ, ವಿವಿಧ ಅನೇಕ ರಾಷ್ಟ್ರಗಳಲ್ಲಿ ಸಂಚರಿಸಿ ದಾಸ ಸಾಹಿತ್ಯವನ್ನು ಪಸರಿಸಿದವರು ಡಾಕ್ಟರ್ ಅರಳುಮಲ್ಲಿಗೆ ಪಾರ್ಥಸಾರಥಿ ಸರ್ ಅವರು. ವಿಷ್ಣು ಸಹಸ್ರನಾಮ ಸತ್ಸಂಗ್ ಫೆಡರೇಷನ್ ಎನ್ನುವ ಜಾಗತಿಕ ಸಂಸ್ಥೆಯನ್ನು ಪ್ರಾರಂಭಿಸಿ ಆ ಮೂಲಕ ಜಗತ್ತಿನಾದ್ಯ ಸಹಸ್ರನಾಮದ ಅಲೆಗಳನ್ನು ವ್ಯಾಪರಿಸಿದರು. ಕಳೆದ 4 ದಶಕಗಳಲ್ಲಿ ಅಭೂತಪೂರ್ವವಾದ ಅಧ್ಯಯನ ಮಾಡಿ ಹರಿದಾಸರ 10,000 ಹಾಡುಗಳು, ಹರಿದಾಸರ 4,500 ಹಾಡುಗಳು, ದಾಸ ಸಾಹಿತ್ಯ ಸೌರಭ, ವೈಕುಂಠ ವರ್ಣನೆ, ದಾಸ ಸಾಹಿತ್ಯ ಭರವಸೆಯ ಬೆಳಕು, ಉಗಾಭೋಗ ಸಂಪುಟ, ಭಾಗವತ್ ಶ್ರೀ ಪಾದರಾಜ ಸಂಪುಟ, ವ್ಯಾಸರಾಜ ಸಂಪುಟ, ವಾದಿರಾಜ ಸಂಪುಟ, ರಾಘವೇಂದ್ರ ಸಂಪುಟ, ಪುರಂದರ ಸಂಪುಟ, ಜನಪ್ರಿಯ ಭಜನ ಸಂಪುಟ, ದಾಸ ಸಾಹಿತ್ಯ ವಾಹಿನಿ, ಹೀಗೆ ಹಲವಾರು ಕೃತಿಗಳನ್ನು ನಮಗೆ ಬರೆದಿದ್ದಾರೆ. 27 ಧ್ವನಿ ಸುರುಹಿಗಳನ್ನು ಕೀರ್ತಿಶಿಲ್ಪ ಸಂಸ್ಥೆಯ ಮೂಲಕ ಜಗತ್ತಿನುದ್ದಕ್ಕೂ ಕೇಳಿಸುವಂತೆ ಅವರು ನಮಗಾಗಿ ಮಾಡಿರುವಂತಹ ಮಹತ್ ಕಾರ್ಯಗಳಲ್ಲಿ ಒಂದು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. 1999ರಲ್ಲಿ ಕರ್ನಾಟಕ ಸರ್ಕಾರವು ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಿದೆ. 1989ರಲ್ಲಿ ಅಖಿಲ ಭಾರತ ಹರಿದಾಸ ಸಾಹಿತ್ಯ ಸಮ್ಮೇಳನದ ಪೀಠಾಧ್ಯಕ್ಷರಾಗಿ ನೇಮಕಗೊಂಡಿದ್ದರು. ಹರಿದಾಸ ಕಲಾಭೂಷಣ, ವಿದ್ಯಾವಾಚಸ್ಪತಿ, ದಾಸ ಸಾಹಿತ್ಯದ ಧುರೀಣ, ಸಾಹಿತ್ಯ ಸಂಶೋಧನಾ ವಾಚಸ್ಪತಿ, ದಾಸ ಸಾಹಿತ್ಯ ರತ್ನ, ಕೃಷ್ಣಾನುಗ್ರಹ, ಹೀಗೆ ಹಲವಾರು ಪ್ರಶಸ್ತಿಗಳು ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ. ಅದರಲ್ಲೂ ಸಹ ನ್ಯೂಯಾರ್ಕ್ ಕನ್ನಡ ಕೂಟದ ವತಿಯಿಂದ ದಾಸ ಸಾಹಿತ್ಯ ಪ್ರದ್ಯುಮ್ನ, ವಾಷಿಂಗ್ಟನ್ನಲ್ಲಿ ಹಿಂದೂ ಧರ್ಮ ಸಂರಕ್ಷಣಾ ಎನ್ನುವಂತಹ ಹಲವಾರು ಪ್ರಶಸ್ತಿಗಳು ನಮ್ಮ ರಾಷ್ಟ್ರದಲ್ಲದೆ ಬೇರೆ ರಾಷ್ಟ್ರಕ್ಕೆ ಹೋಗಿಯೂ ಸಹ ತಮ್ಮ ಮುಡಿಗೇರಿಸಿಕೊಂಡಿರುವಂತಹ ಹಲವಾರು ಪ್ರಶಸ್ತಿಗಳು ಇವರದ್ದಾಗಿವೆ. ಈ ಹಿರಿಯರು ನಮ್ಮೊಡನೆ ಇಂದು ಇದ್ದಿದ್ದು ನಮ್ಮ ಸೌಭಾಗ್ಯವೇ ಸರಿ ಅಂತ ಭಾವಿಸ್ತಾ, ಇನ್ನು ಈ ಚಿತ್ರರಂಗದ ಒಂದು ಸಣ್ಣ ತುಣುಕಾಗಿ ನಮಗಾಗಿ ಬಿಡುಗಡೆ ಮಾಡಿರುವಂತಹ ಶ್ರೀಯುತರಾದ ಗಿರೀಶ್ ನಾಗರಾಜ್ ಸರ್ ಅವರು ಹರಿದಾಸ ದಿನಚರಿ ಅನ್ನುವಂತಹ ಒಂದು ಚಲನಚಿತ್ರವನ್ನು ಬಿಡುಗಡೆ ಮಾಡಿದ್ದಾರೆ. ಹಾಗೆಯೇ ಹರಿದಾಸರ ದಿನಚರಿ ಎನ್ನುವಂತಹ ಚಿತ್ರವನ್ನು ನಮಗಾಗಿ ಬಿಡುಗಡೆಗೊಳಿಸಿದ್ದಾರೆ. ಬನ್ನಿ ಅವರ ಸಂಕ್ಷಿಪ್ತ ಪರಿಚಯ ಮಾಡಿಕೊಳ್ಳೋಣ. ಸರ್ ನಮಸ್ಕಾರ, ನಿಮ್ಮ ಒಂದು ಸಂಕ್ಷಿಪ್ತ ಪರಿಚಯ. ಗಿರೀಶ್ ನಾಗರಾಜ ಅಂತ, ನಮ್ಮ ತಂದೆ ಹೆಸರು ತುಮಕೂರು ನಾಗರಾಜ್ ಅಂತ. ಅವರು ಪೊಲೀಸ್ ಅಧಿಕಾರಿಯಾಗಿದ್ದರು. ಈಗ ನಮ್ಮನ್ನೆಲ್ಲ ಆಗಲಿ 4 ವರ್ಷ ಆಗಿದೆ. ಅವರ ತಂದೆ ನಮ್ಮ ತಾತ ಪಟ್ಟಾಭಿರಾಮಾಚಾರ್ ಅಂತ, ದಾಸ ಪರಂಪರೆ ದಾಸ ವಂಶದಲ್ಲಿ ಬಂದವರು ನಾವು. ವೆಂಕಣ್ಣದಾಸರು ಮೊದಲನೇವರು, ಸುಬರ್ಣಾಚಾರ್ಯರು, ಪ್ರಾಣೇಶಾಚಾರ್ಯರು, ವೇಣುಗೋಪಾಲ್ ದಾಸರು, ಹಾಗೆ ಪಟ್ಟಾಭಿರಾಮಾಚಾರ್, 5 ಜನ ಅಣ್ಣ ತಮ್ಮಂದಿರ ಆ ಒಂದು ದಾಸಕೂಟದಲ್ಲಿ ಪರಂಪರೆಯಲ್ಲಿ ಬಂದಂತಹ ಒಬ್ಬ ಚಿಕ್ಕ ಏನಂತಾರೆ ಅದಕ್ಕೆ ಇನ್ಸಿಗ್ನಿಫಿಕೆಂಟ್ ಕುಡಿ ನಾನು. ಸೊ ಅವರು ಹಾಕಿಕೊಟ್ಟ ಆ ಒಂದು ಮಾರ್ಗದಲ್ಲಿ ನಡಿಬೇಕು ಅನ್ನೋದೇ ನನ್ನ ಆಸೆ. ಸೊ ಈ ಹರಿದಾಸರ ದಿನಚರಿ ಚಿತ್ರವನ್ನು ನಿರ್ಮಿಸಬೇಕು, ನಿರ್ದೇಶಿಸಬೇಕು ಅಂತ ಆ ಒಂದು ಮಹದಾಸೆ ನನಗೆ ಕಳೆದ 1 ವರ್ಷದಲ್ಲಿ ಹುಟ್ಟಿರ್ಬೋದು. ನನ್ನ ಬಗ್ಗೆ ಹೇಳ್ಕೊಳ್ಬೇಕು ಅಂತಂದರೆ,
ಈ ಪರಂಪರೆಯಲ್ಲಿ ಹುಟ್ಟಿದ್ದೆ ನನ್ನ ಭಾಗ್ಯ, ಸೌಭಾಗ್ಯ. ಒಂದು 17 ವರ್ಷಗಳು ಪಾಶ್ಚಾತ್ಯ ದೇಶದಲ್ಲಿದ್ದೆ. ಆಸ್ಟ್ರೇಲಿಯಾದಲ್ಲಿ ಕೆಲಸ ಮಾಡ್ತಿದ್ದೆ. ನಾನು ಬಯೋಟೆಕ್ನಾಲಜಿಸ್ಟ್ ಆಗಿ ಕೆಲಸ ಮಾಡಿ ಅದಾದಮೇಲೆ MBA ಮಾಡಿದೆ. ಅಲ್ಲಿ ನ್ಯಾಚುರಲ್ ಹಿಸ್ಟ್ರಿ ಫಿಲ್ಮ್ ಮೇಕಿಂಗ್ ಕೂಡ ಮಾಡಿದೆ. ಆಮೇಲೆ ಇಲ್ಲಿ ನಾನು ಓದಬೇಕಾದ್ರೆ ಕುಣಿಗಲ್ ನಾಗಭೂಷಣ್ರವ್ರು ಇದ್ರಲ್ಲ, ಡೈಲಾಗ್ ರೈಟ್ರು, ಅವ್ರ ಹತ್ರ ನಾನು ಸ್ಕ್ರಿಪ್ಟ್ ರೈಟಿಂಗ್ ಕಲ್ತ್ಕೊಂಡಿದ್ದೆ. ಸೊ ಹೀಗಾಗಿ ಬರವಣಿಗೆ ಹಾಗೂ ಈ ಫಿಲ್ಮ್ ಟೆಕ್ನಿಕ್ಸ್ ಏನಿದೆ ಇವೆರಡೂ ಒಂದು ಹಾಬಿಯಾಗಿ ಇಟ್ಕೊಂಡಿದ್ದವನು ಈ ಭಾರತಕ್ಕೆ ನಿವೃತ್ತಿ ಹೊಂದಬೇಕು 40 ವರ್ಷದಲ್ಲಿ ಅಂತ ಹೇಳಿ ವಾಪಸ್ ಬಂದಾಗ ಇದನ್ನು ನಾನು ಯೂಸ್ ಮಾಡಿಕೊಂಡು ಈಗ ಬಂದಿದ್ದಂತಹ ಒಂದಷ್ಟು ಸಿನಿಮಾಗಳನ್ನೆಲ್ಲ ನೀವು ನೋಡಿದ್ದೀರಿ. ಸೊ ಬಹಳ ಅದ್ಭುತವಾಗಿ ಈ ಸೋಷಿಯಲ್ ಸಿನಿಮಾಸ್ ಮಾಡೋರಿದ್ದಾರೆ, ಜನರಲ್ ಸಿನಿಮಾಗಳು ಮಾಡೋರಿದ್ದಾರೆ. ಬಟ್ ಈ ಜಾನರ್ನಲ್ಲಿ ಅಥವಾ ಈ ಒಂದು ನಿಟ್ಟಿನಲ್ಲಿ ಬಹಳ ಕಮ್ಮಿ, ವಿರಳವಾಗಿ, ಬಹಳ ನಿಮಗೆ ಹುಡುಕಿದ್ರೂ ಅಷ್ಟು ಸಿನಿಮಾಗಳು ಸಿಗಲ್ಲ ನಿಮಗೆ, ಬಹಳ ವಿರಳ ಆಗಿದೆ. ಸೊ ಹಾಗಾಗಿ ಒಂದಷ್ಟು ಹರಿದಾಸರ ಸಿನಿಮಾಗಳು ಈ ಕಳೆದ ವರ್ಷಗಳಿಂದ ಬರ್ತಿದ್ದಿದ್ದು, ಅವರು ಒಂದು ಫೌಂಡೇಶನ್ ಹಾಕ್ಕೊಟ್ಟಿದ್ರು. ಸೊ ಹರಿದಾಸರ ದಿನಚರಿ ಹೀಗೆ ಒಂದು ಮನಸ್ಸಿನಲ್ಲಿ ಮೂಡಿ ಶುರುವಾಗಿ ಈಗ ತೆರೆ ಕಂಡಿದೆ, ಅಷ್ಟನ್ನು ನಾನು ಹೇಳಬಲ್ಲೆ. ತುಂಬ ಸಂತೋಷ ಸರ್. ಸರ್, ಈಗ ನೀವು ಒಂದು ಸಿನಿಮಾವನ್ನು ನೋಡಿ ಬಂದ್ರಿ, ಹರಿದಾಸರ ದಿನಚರಿಯನ್ನು. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಮೂಲಭೂತವಾಗಿ ಇಡೀ ಹರಿದಾಸರ ದಿನಚರಿ ದಾಸ ಸಾಹಿತ್ಯದ ಬೆಳಗಿನಿಂದ ಸಂಜೆವರೆಗೂ ಹೆಚ್ಚು ಕಡಿಮೆ ಎಲ್ಲ ದಾಸರು ಹಾಗೆ ಇರ್ತಾಯಿದ್ರು. ದಾಸ ಸಾಹಿತ್ಯ ಅದು ಹೇಳಿಕೆ ಅಲ್ಲ, ಕವನ ಅಲ್ಲ, ಅನುಭವದ ಅಡಿಗೆ, ಭಕ್ತಿಯ ಬೆಡಗು. ಅದು ಹರಿಯದವರಿಗೆ ಆದರ್ಶ, ಸಮಾಜಕ್ಕೆ ಮಾರ್ಗದರ್ಶನ. ಎಲ್ಲಕ್ಕಿಂತ ನಾನು ಯಾರು, ಎಲ್ಲಿಂದ ಬಂದು ಅನ್ನತಕ್ಕಂಥ ಒಂದು ಅರ್ಥವಂತಿಕೆಗೆ ಪ್ರಾರಂಭ ಈ ದಾಸರುಗಳು ಹಾಡಿಕೊಟ್ಟಿರತಕ್ಕಂಥ ಹಾಡಿನ ಕಲೆ, ಬಲೆ, ನೆಲೆ. ಪ್ರತಿಯೊಬ್ಬನಿಗೂ ಮಾನವ ಜನ್ಮ ದೊಡ್ಡದು, ಇದು ಹಾನಿ ಮಾಡಲಿ ಬೇಡ ಹುಚ್ಚಪ್ಪಗಳಿರ ಅಂತ ಪುರಂದರದಾಸರು ಹೇಳಿದರು. ನೀನು ಬಂದಿರೋದು ಅಳಕ್ಕಲ್ಲ, ಅಳಿಸೋದಕ್ಕಲ್ಲ. ದಾಸಾಹಿತ್ಯ ಅಂದರೆ ಕಾಲದ ಅಗ್ನಿ ಪರೀಕ್ಷೆಯಲ್ಲಿ ಎದ್ದು ಬಂದ ಸಾಹಿತ್ಯ, ಗೆದ್ದು ಬಂದ ಸಾಹಿತ್ಯ. ಇದು ಈಸಬೇಕು, ಇದು ಜಯಿಸಬೇಕು. ಯು ಕಮ್ ಯು ಆರ್ ನಾಟ್ ಟು ಗೆಟ್ ಬಗ್ಡ್ ಡೌನ್ ಬೈ ಎನಿ ಬಾಡಿ. ಯು ಕಮ್ ಯು ಆರ್ ನಾಟ್ ಟು ಗೆಟ್ ಕ್ರೈಡ್ ಆರ್ ನಾಟ್ ಟು ಮೇಕ್ ಅದರ್ಸ್ ಟು ಕ್ರೈ. ನೀನು ನಗನಗ್ತಾ ಇರಬೇಕು, ಬೇರೆಯವರು ನಗನಗ್ತಾ ಇರಬೇಕು, ನೀನು ಹಾಯಾಗಿರಬೇಕು, ನೀನು ಸುಖವಾಗಿರಬೇಕು, ನೀನು ಸಂತೋಷವಾಗಿರಬೇಕು, ಆನಂದದಲ್ಲಿರಬೇಕು. ಮತ್ತು ಎಂಥ ಆನಂದ ಅಂತಂದರೆ ಸಾಧನೆಯ ಆನಂದ, ದೈವಿಕ ಆನಂದ, ಸಾತ್ವಿಕತೆಯ ಆನಂದ, ಸಹಜತೆಯ ಆನಂದ, ಸರಳತೆಯ ಆನಂದ. ಇದು ಅವರ ಸಂದೇಶ. ಈ ಸಹಜತೆ, ಈ ಸರಳತೆ, ಸಾತ್ವಿಕತೆ, ಸಜ್ಜನಿಕೆ, ಸಾಹಿತ್ಯ, ಸಂಗೀತ ಇವೆಲ್ಲದರ ಸಂಗಮದ ರಂಗಸ್ಥಳ ಹರಿದಾಸರ ದಿನಚರಿ ಚಲನಚಿತ್ರ. ಅದು ಚೆನ್ನಾಗಿ ಮಾಡಿದ್ದಾರೆ. ದಾಸರ ಬಗ್ಗೆ ಏನು ಮಾಡಿದರೂ ಚೆನ್ನಾಗಿರುತ್ತೆ. ಯಾಕೆಂದರೆ ರಾ ಮೆಟೀರಿಯಲ್ ಚೆನ್ನಾಗಿದ್ದರೆ ಫಿನಿಶ್ ಪ್ರಾಡಕ್ಟ್ ಚೆನ್ನಾಗಿರುತ್ತೆ. ದಾಸ ಸಾಹಿತ್ಯದಿಂದ ಸಂಸ್ಕಾರ ತಗೊಳ್ಳಿ, ಸಂಸ್ಕೃತಿ ತಗೊಳ್ಳಿ, ಸಾಹಿತ್ಯ ತಗೊಳ್ಳಿ, ಸಂಗೀತ ತಗೊಳ್ಳಿ, ನೃತ್ಯ ತಗೊಳ್ಳಿ, ಕಲೆ ತಗೊಳ್ಳಿ, ಚಿತ್ರಕಲೆ ತಗೊಳ್ಳಿ, ದಾಸ ಸಾಹಿತ್ಯದ ಮೂಲ ನೆಲೆ, ಮೂಲ ಸೆಲೆ ಇದ್ದರೆ ಅದ್ಭುತವಾಗಿ ಬರುತ್ತೆ ಅದು. ಯಾಕೆ ಅಂದರೆ ಎಲ್ಲ ದಾಸರುಗಳು ಏನು ಹಾಡಿದ್ದಾರೆ ನಿಸ್ವಾರ್ಥ, ನಿಸ್ಪೃಹ, ಟೋಟಲಿ ಸೆಲ್ಫ್ಲೆಸ್, ಟೋಟಲಿ ಡೆವೋಟೆಡ್, ಟೋಟಲಿ ಡೆಡಿಕೇಟೆಡ್ ಸಾಂಗ್ಸ್. ಅಂತಂದರೆ ಯಾವುದೋ ಒಂದು ಚಟಕ್ಕಾಗಿ ನನಗೆ ಪ್ರಾಸ ಗೊತ್ತಿದೆ ಅನ್ನೋದಕ್ಕಾಗಿ ಬರೆದಿರೋದಲ್ಲ. ಭಗವಂತನನ್ನು ಕರೆಯತಕ್ಕಂತಹ ಅದ್ಭುತವಾಗಿರತಕ್ಕಂಥ ಆತುರ, ಕಾತುರ, ಹಂಬಲ, ಬಾರೋ ರಾಜ ಅಂಥೇಳಿ ಅವನ್ನ ಕರೆದು ತೆಕ್ಕೆಗೆ ತಗೊಂಡು ಅವನಲ್ಲಿ ತನ್ನನ್ನು ತಾವು ಸಮರ್ಪಣೆ ಮಾಡಿಕೊಂಡು ಆ ಬರತಕ್ಕಂಥ ಭಾವ ತರಂಗಗಳಿದೆಯಲ್ಲ, ಆ ಧ್ವನಿ ತರಂಗಗಳು, ಅದೇ ದಾಸರ ಹಾಡುಗಳದು. ನನ್ನ ಬದುಕಿಗೆ ಸ್ಪಂದಿಸತಕ್ಕಂತಹ, ನನಗೆ ಒಬ್ಬ ಆಡಿಯನ್ಸ್ ಆಗಿ ದುಡ್ಡು ಕೊಟ್ಟು ನೀವು ಅಲ್ಲಿ ಹೋಗಿ ಕೂತ್ಕೊಂಡಾಗ ನೆಮ್ಮದಿ ಬೇಡವೇನ್ರಿ ನಿನಗೆ, ಶಾಂತಿ ಬೇಡವೇನ್ರಿ ನಿನಗೆ, ಸಮಾಧಾನ ಬೇಡವೇನ್ರಿ ನಿನಗೆ, ಸಾಂತ್ವನ ಬೇಡವೇನ್ರಿ ನಿನಗೆ, ಬದುಕನ್ನು ಹೇಗೆ ಬದುಕಬೇಕು ಅನ್ನತಕ್ಕಂಥ ದರ್ಶನ ಬೇಡವೇನ್ರಿ, ಮಾರ್ಗದರ್ಶನ ಬೇಡವೇನ್ರಿ, ಅದೆಲ್ಲ ಇರತಕ್ಕಂಥದ್ದು ಈ ಚಿತ್ರ. ಹಾಗಾಗಿ ಇದು ಸಕ್ಸಸ್. ಇಟ್ ಇಸ್ ನಾಟ್ ಎ ರೋರಿಂಗ್ 100 crore ಬಡ್ಜೆಟ್ ಫಿಲಮ್ ಅಲ್ಲ ಇದು. ಆದರೆ ಮನುಷ್ಯನಿಗೆ ತಹ ಬೇಕಪ್ಪ ಬೇಕು, ನೆಮ್ಮದಿ ಬೇಕು, ಸಮಾಧಾನ ಬೇಕು ಅನ್ನೋರಿಗೆ ಶಾಂತತೆ, ಪ್ರಶಾಂತತೆಯ
ನಿಶ್ಶಬ್ದವಾದ ಸ್ತಬ್ಧವಾದ ಸಂಗೀತದ ಲಹರಿ, ಅದೇ ಹರಿದಾಸ ದಿನಚರ್ಯ. ಭಾಳ ಅರ್ಥಗರ್ಭಿತವಾಗಿ ಹೇಳಿದ್ರಿ ಸರ್. ದಾಸರೆಂದರೆ ಪುರಂದರ ದಾಸರಯ್ಯ ಅನ್ನುವಂಥದ್ದು ನಿಮ್ಮ ವ್ಯಾಖ್ಯಾನ ಏನು ಸರ್? ಪುರಂದರ ದಾಸರು ಅಂದರೆ ಪುರಂದರದಾಸರು. ಯಾಕೆಂದರೆ ಸಂಪತ್ತಿನಲ್ಲಿ ಉಪ್ಪರಿಗೆ ಮನೆ ಇದ್ದಂಥವ್ರು, ಕೊಪ್ಪರಿಗೆ ಹಣ ಇದ್ದಂಥವ್ರು. ನೊಬಡಿ ಕುಡ್ ಬೀಟ್ ಹಿಮ್. ಹೌದು. ಆದರೆ ವೈರಾಗ್ಯ ಬಂದಾಗ, ತ್ಯಾಗ ಮಾಡಬೇಕು ಅಂತ ಮನಸ್ಸು ಬಂದ ತಕ್ಷಣದಲ್ಲಿ ಒಂದು ತುಳಸಿ ದಳ ಹಾಕಿ ಕೃಷ್ಣಾರ್ಪಣೆ ಹೇಳಿ ಸಮಸ್ತವನ್ನು ಬೆಳ್ಳಿ ಬಂಗಾರ ಮುತ್ತು ರತ್ನ ವಜ್ರ ವೈಢೂರ್ಯ ಉಪ್ಪರಿಗೆ ಮನೆ ಕೊಪ್ಪರಿಗೆ ಹಣ ಎಲ್ಲ ದಾನ ಕೊಟ್ಟರು. ಅದು ವೈರಾಗ್ಯ ಅಲ್ಲ. ಕೊಟ್ಟ ಕ್ಷಣದಿಂದ ಜೀವಿತದ ಕಡೆ ಕ್ಷಣದವರೆಗೂ ಅದನ್ನು ಮತ್ತೆ ನೆನಪಿಸ್ಕೊಳ್ಳಿಲ್ಲ, ಸ್ಮರಣೆ ಮಾಡ್ಕೊಳ್ಳಿಲ್ಲ. ಹಿ ಡಿಡ್ ನಾಟ್ ಬಾದರ್ ಅಬೌಟ್ ಇಟ್. ದ್ಯಾಟ್ ವಾಸ್ ಪುರಂದರದಾಸ. ಇನ್ನು ಅವರಿಗೆ ಎಥಿಕ್ಸು, ಮೊರಾಲಿಟಿ, ನೀತಿ ಬಗ್ಗೆ ಬಂದರೆ, ನೀತಿ ಬಗ್ಗೆ, ಕ್ಯಾರೆಕ್ಟರ್ ಈಸ್ ವೆರಿ ಇಂಪಾರ್ಟೆಂಟ್. ಅವ್ರ ಗುರುಗಳು ಅವರಿಗೆ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ವ್ಯಾಸರಾಜರು ಅವ್ರ ಗುರುಗಳು ಅವ್ರು ಕ್ಯಾರೆಕ್ಟರ್ ಸರ್ಟಿಫಿಕೇಟ್. ವ್ಯಾಸರಾಜರನ್ನ ತುಂಬ ಸಂಕ್ಷಿಪ್ತವಾಗಿ ಚಿತ್ರದಲ್ಲಿ ತಂದರೂ ಕೂಡ ತುಂಬ ಡಿಗ್ನಿಫೈಡ್ ಆಗಿ, ಘನವಾಗಿ, ಭವ್ಯವಾಗಿ ತೊಗೊಂಬಂದಿದ್ದಾರೆ. ತುಂಬ ಅಭಿನಂದನೆ ಅದು. ವ್ಯಾಸರಾಜರು ಸರ್ಟಿಫಿಕೇಟ್ ಕೊಡ್ತಾರೆ ಪುರಂದರದಾಸರಿಗೆ. ನೀತಿಯೆಲ್ಲವನ್ನರಿತು ನಿಗಮವೇದ್ಯ ನೀತಿಯ ವಾತಸುತ್ತನಲ್ಲಿ ಹನ ವರ್ಣಿಸುತ್ತಲೇ ಗೀತ ನರ್ತನದಿಂದ ಕೃಷ್ಣನ ಪೂಜಿಸುವ ಪುತಾತ್ಮ ಪುರಂದರ ದಾಸರಿವರಯ್ಯ. ದಾಸರೆಂದರೆ ಪುರಂದರ ದಾಸರೆಂದರೆ ಪುರಂದರ ದಾಸರ. ನೀತಿಯೆಲ್ಲವನ್ನರಿತು ಒಂದು ಕ್ವಾಲಿಫಿಕೇಷನ್ನು, ಗೀತದಿಂದ ಇನ್ನೊಂದು ಕ್ವಾಲಿಫಿಕೇಷನ್ನು, ನರ್ತನದಿಂದ ಇನ್ನೊಂದು ಕ್ವಾಲಿಫಿಕೇಷನ್ನು, ಕೃಷ್ಣನ ಪೂಜಿಸುವ ಪುತಾತ್ಮರು, ಮಹಿತಾತ್ಮರು. ಇಷ್ಟು 2 ಸಾಲಿನಲ್ಲಿ ಗುರುಗಳು ಪುರಂದರದಾಸರು. ಯಾಕೆ ಪುರಂದರದಾಸರು ಮಹತ್ವ ಆಗ್ತಾರೆ, ಈ ಚಿತ್ರ ಮಹತ್ವ ಆಗುತ್ತೆ ಅಂತಂದರೆ, ದಿಸ್ ಫಿಲಮ್ ಈಸ್ ಎ ರಿಮೈಂಡರ್ ವ್ಯಾಲ್ಯೂ ಆಫ್ ಪುರಂದರದಾಸ ಫಾರ್ ದಿ ಮಾಡರ್ನ್ ಜನ್ರೇಷನ್ ಅಂಡ್ ನ್ಯೂ ನೆಕ್ಸ್ಟ್ ಜನ್ರೇಷನ್. ರಿಮೈಂಡರ್ ವ್ಯಾಲ್ಯೂ ಇದು. ಇಂಥ ಮಹಾತ್ಮರು ನಮ್ಮಲ್ಲಿ ಇದ್ರಪ್ಪ. ನೀವು ಮಹಾತ್ಮರನ್ನು ನೋಡ್ಬೇಕಾದ್ರೆ ದ್ವಾಪರ ಯುಗಕ್ಕೆ ಹೋಗಿ ಕಾಡುಗಳ ಪಕ್ಕದಲ್ಲಿ ಮರಗಳ ಕೆಳಗೆ ಎಲ್ಲೋ ಕೂತ್ಕೊಂಡು ಕಣ್ಮುಚ್ಕೊಂಡಿರತಕ್ಕಂಥ ಋಷಿಗಳೆಲ್ಲ ನಮ್ಮ ಕಾಲದಲ್ಲಿ ನಮ್ಮ ಎದುರುಗಡೆನೇ ಪುರಂದರದಾಸರಂಥ ಮಹಾನುಭಾವರು ಇದ್ರಪ್ಪ. ಋಷಿಗಳಿಗಿಂತ ಅದ್ಭುತ. ಏನು ಸಂಸ್ಕಾರ, ಏನು ಸಂಸ್ಕೃತಿ, ಏನು ಸದಾಚಾರ, ಏನು ಸದ್ವಿಚಾರ, ಏನು ಸತ್ಕರ್ಮ, ಏನು ಸದ್ಧರ್ಮ, ಏನು ಸಾಹಿತ್ಯ, ಏನು ಸಂಗೀತ. ಕ್ಯಾನ್ ಯು ಬೀಟ್ ಇಟ್? ಕ್ಯಾನ್ ಯು ಶೋ ಎನಿ ಅದರ್ ಪರ್ಸನ್ ಇನ್ ದ ಹೋಲ್ ಆಫ್ ಕರ್ನಾಟಕ, ದ ಹೋಲ್ ಆಫ್ ಇಂಡಿಯಾ? ಹಾಗಾಗಿ ಅವರ ಬೆಳಗಿಂದ ರಾತ್ರಿವರೆಗೂ ಹೇಗೆ ಬದುಕುತ್ತಾ ಇದ್ರು ಅನ್ನೋದು ಒಂದು ದಿನದ ನೋಟ ಜೀವನಕ್ಕೆ ಪಾಠ. ಹೌದು, ಈ ಚಿತ್ರ ಕೂಡ ಒಂದೇ ದಿನದ್ದು ಅವರು ಒಂದೇ ದಿನದ್ದು, ಒಂದು ದಿನದ ಒಂದು ದಿನಚರಿ. ಆದರೆ ನೋಡೋರಿಗೆ ಜೀವನದ ಪಾಠ ಆಗುತ್ತದು. ನಾವು ಹೀಗಿರಬೇಕು ಅನಿಸುತ್ತೆ. ಅವ್ರು ಬೆಳಿಗ್ಗೆ ಎದ್ದ ತಕ್ಷಣವೇ ಕೃಷ್ಣ ಅಂತ ಅನ್ನೋದು, ಸ್ನಾನ ಮಾಡ್ಕೊಂಡು ಅಲ್ಲಿ ಹೋಗೋದು, ಮಕ್ಕಳ ಜೊತೆ ಎಲ್ಲರ ಜೊತೆಲಿ ಇರಬೇಕು. ನೋಡಿ, ಸಮಾಜ ಅಂತಂದರೆ ಮೂಗು ಮುಚ್ಕೊಂಡು ಹಿಮಾಲಯಕ್ಕೆ ಹೋಗಿ ಕೂತ್ಕೊಳ್ಳಿಲ್ಲ ಪುರಂದರದಾಸರು. ಮಕ್ಕಳ ಜೊತೆ ಇದ್ದರು, ಹೆಂಡತಿ ಜೊತೆ ಇದ್ದರು, ಸಮಾಜದ ಜೊತೆ ಇದ್ದರು, ಸಮಾಜದ ಜೊತೆ ಇದ್ದರು. ಅವ್ರಿಗೂ ಮಾರ್ಗದರ್ಶನ ಮಾಡ್ಕೊಂಡು ಅವ್ರಿಗೆ ಸಂಸ್ಕಾರ ಕೊಟ್ಕೊಂಡು ಬದುಕಬೇಕು. ಅಲ್ಲಿಗೆ ಹೋದರು, ಸ್ನಾನ ಮಾಡಿದರು, ಸಂಧ್ಯಾವಂದನೆ ಮಾಡಿದರು. ಸಂಧ್ಯಾವಂದನೆ ಮಾಡುವಾಗ ಪೂರ್ತಿ ಪರಮಾತ್ಮನ ಕರೆದು ಬಿಡ್ಬೇಕ್ರಿ. ಸಂಧ್ಯಾವಂದನೆ ಅಂದ್ರೇನು? ಆ್ಯಟಿಟ್ಯೂಡ್ ಆಫ್ ಗ್ರ್ಯಾಟಿಟ್ಯೂಡ್ ಫಾರ್ ಟೇಕಿಂಗ್ ದಿಸ್ ಬರ್ತ್. ಗಾಡ್ ಹ್ಯಾಸ್ ಗಿವನ್ ದ ಬರ್ತ್, ಗಾಡ್ ಹ್ಯಾಸ್ ಗಿವನ್ ದ ಲೈಫ್, ಗಾಡ್ ಹ್ಯಾಸ್ ಗಿವನ್ ಎವ್ರಿಥಿಂಗ್, ಗಾಡ್ ಹ್ಯಾಸ್ ಗಿವನ್ ಎವ್ರಿಥಿಂಗ್. ಅವನಿಗೆ ನಾವೇ ಕೃತಜ್ಞತೆ ಅರ್ಪಿಸ್ತೀವಿ. ಅದು ವಂದನೆ ಮಾಡಬೇಕು. ಸ್ವಾಮಿ ಬಾರೋ ಅಂತ ನಾಮಸ್ಮರಣೆ, ಇನ್ನೇನು ಗೊತ್ತಿದೆ ನಾಮಸ್ಮರಣೆ, ಅದು ಸಂಧ್ಯಾವಂದನೆ. ಅದು ಎಷ್ಟು ಚೆನ್ನಾಗಿ ನಮ್ಮ ವಿದ್ಯಾಭೂಷಣರು ಈಸ್ ಮೇಡ್ ಫಾರ್ ಇಟ್. ಹೌದು ಸರ್, ವಿದ್ಯಾಭೂಷಣ್ ಮೇಡ್ ಫಾರ್ ಇಟ್. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಲ್ಲಿಂದ ಪ್ರಾರಂಭ ಆಗಿ ಶಯನೋತ್ಸವದವರೆಗೂ ಕೂಡ ಇಡೀ ಚಿತ್ರದ ನಡೆ ಇದೆಯಲ್ಲ, ಗಂಭೀರವಾಗಿದೆ, ನಿಶ್ಶಬ್ದವಾಗಿದೆ, ಶಾಂತವಾಗಿದೆ, ಪ್ರಶಾಂತವಾಗಿದೆ. ಗಂಗಾ ನದಿ ಅಷ್ಟು ಪವಿತ್ರವಾಗಿದೆ, ಜಳ ಇದೆ. ಅಂತಹ ಒಂದು ಜಗತ್ತಿನೊಳಗೆ ನಾವು ಈ ಒಂದು ಜಗತ್ತಿನ ಪರಿಕಲ್ಪನೆಯನ್ನು ಈ ಯುವ ಪೀಳಿಗೆಗೆ ನಾವು ಮೂಡಿಸ್ಬೇಕು ಅಂತಂದರೆ ಯಾವ ಕಾರ್ಯಗಳನ್ನು ನಾವು ಕೈಗೊಳ್ಳಬೇಕು ಸರ್? ಈಗ ನೋಡಿ, ನಾನು ಹರಿದಾಸರು ಆಗಿ ಪುರಂದರದಾಸ ಸಂದೇಶಗಳಿದೆಯಲ್ಲ, ಯು ಪೇ ಸೋ ಮಚ್ ಆಫ್ ಮನಿ ಆ್ಯಂಡ್ ಯು ಗೋ ಟು ದ ಕಾಲೇಜ್, ಯು ಗೋ ಟು ಯೂನಿವರ್ಸಿಟಿ, ಯು ಗೆಟ್ ದ ಮೆಸೇಜ್. ಬಟ್ ವಿಥೌಟ್ ಪೇಯಿಂಗ್ ಎನಿಥಿಂಗ್ ಯು ಗೆಟ್ ಎ ಡಿವೈನ್ ಮೆಸೇಜ್, ಎ ಮೀನಿಂಗ್ಫುಲ್ ಮೆಸೇಜ್, ಎ ರಿಲೆವೆಂಟ್ ಮೆಸೇಜ್, ಎ ಕನ್ಸ್ಟ್ರಕ್ಟಿವ್ ಮೆಸೇಜ್. ನಿನ್ನ ಬದುಕನ್ನು ಧನ್ಯ ಮಾಡ್ಕೊಳ್ಳತಕ್ಕಂಥ ಮೆಸೇಜ್ಗಳು ಕೊಟ್ಟಿರೋರು ದಾಸರುಗಳು. ಈ ಒಂದು ಫಿಲಮ್ ನೋಡ್ಕೊಂಬಂದರೆ ಎಷ್ಟು ಮೆಸೇಜ್ ಕೊಡ್ತಾರೆ ನೋಡ್ರಿ ಅವರದ್ರೊಳಗಡೆ. ಲಕ್ಷ ವೈದ್ಯರುಗಳು ನೀನು ಕಟ್ಕೊಂಬಂದ್ರು ಆಗಲ್ವೋ. ಈ ಫಿಲಮ್ನಲ್ಲಿ ದಟ್ಸ್ ಒನ್ ಆಫ್ ದಿ ಬೆಸ್ಟ್ ಇನ್ಸಿಡೆಂಟ್ಸ್. ಪುರಂದರದಾಸರು ಬಂದು ದೇವರು ಕರ್ಕೊಳ್ತಾರಪ್ಪ, ಸಂತೋಷವಾಗಿ ಹೋಗ್ಬಿಟ್ಟು ಬರೋ ಅಂತ ಹೇಳ್ತಾರಲ್ಲ, ಅವರ ಕೊನೆಯ ಆಸೆ ಆಗಿರ್ತದೆ ಸರ್ ರಿಮಾರ್ಕಬಲ್ ನೋಡುವುದು. ರಿಮಾರ್ಕಬಲ್. ಅದು ಲೈಫ್ ಅಂದ್ರೆ ಅದೇ ರೀ. ನಾನು ಇಲ್ಲೇ ಹ್ಯಾಂಗ್ ಆನ್ ಮಾಡ್ಕೊಂಡಿರ್ತೀನಿ, ನನಗೆ ಅಮೇರಿಕನ್ ಡಾಕ್ಟ್ರ್ ಗೊತ್ತು, ಯಾವ ಡಾಕ್ಟ್ರು ಇಲ್ಲ, ಅವನಿರಬೇಕು. ಇದನ್ನು ಸೂಕ್ಷ್ಮವಾಗಿ ತೋರಿಸ್ಬೇಕು. ಇದನ್ನು ಲೌಡಾಗಿ ತೋರ್ಸೋಕ್ಕೂ ಆಗಲ್ಲ.
ಆ ಕೆಲಸನ ಗಿರೀಶ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ವಿಶೇಷ ಅಭಿನಂದನೆಗಳು. ಆ ಭಾವನೆಯನ್ನು ಎಲ್ಲ ಮನಸ್ಸಿಗೆ ಮುಟ್ಟುವಂತಹ ಒಂದು ಕೆಲಸ ಈ ಚಿತ್ರದಲ್ಲಿ ಆಗಿದೆ ಸರ್. ಈಗ ನಾವು ಸಂಭಾಷಣೆಗಿಂತ ಕೀರ್ತನೆಗಳನ್ನು ಸಹ ಜಾಸ್ತಿ ಅಳವಡಿಸಿಕೊಂಡಿರುವಂಥದ್ದು. ಅದರ ಮಹತ್ವ ಏನು ಸರ್? ಕೀರ್ತನೆ ನಾವು ಸಂಭಾಷಣೆಗಿಂತ ಕೀರ್ತನೆಗಳಿಗೆ ಹೆಚ್ಚು ಮಹತ್ವ ಕೊಡ್ತೀವಿ. ಈ ಚಿತ್ರದ ಮಾತ್ರ ಅಲ್ಲ, ಯಾವುದೇ ವ್ಯಕ್ತಿಗೆ ತನ್ನ ಬದುಕನ್ನು ಸಾರ್ಥಕ ಮಾಡ್ಕೋಬೇಕಾದ್ರೆ ಭಾಷಣ, ಸಂಭಾಷಣ, ಮಾತುಕತೆಗಿಂತ ಶಾಂತವಾಗಿರತಕ್ಕಂಥದ್ದು, ಸೈಲೆಂಟ್ ಆಗಿರತಕ್ಕಂಥದ್ದು, ಮ್ಯೂಸಿಕಲ್ ಆಗಿರತಕ್ಕಂಥದ್ದು, ಮ್ಯಾಜಿಕಲ್ ಆಗಿರತಕ್ಕಂಥದ್ದು. ದ್ಯಾಟ್ ಈಸ್ ಲೈಫ್. ಅದನ್ನೇ ತೋರಿಸಿರೋದು ಅವರು. ಸಂಗೀತ, ಪ್ರಶಾಂತತೆ, ಬ್ಯೂಟಿಫುಲ್ ಸೀನರಿ. ಆ ಕಾಲದ ಗುಡಿಗಳು, ಮಂಟಪಗಳು, ಅದು ಕಣ್ಣು ತುಂಬಿಕೊಳ್ಳುತ್ತೆ. ಅದು ಎಲ್ಲಿ ಸಿಗುತ್ತೆ ನಿಮಗೆ? ಈಗ ಸಿಗಲ್ಲ. ಅದು 15ನೇ ಶತಮಾನದಲ್ಲಿ ಆಗಿರೋ ನೋಡಿ. ಅದು ಆ ಲೊಕೇಶನ್ನು ಸೆಲೆಕ್ಷನ್ ಕೂಡ ಅದಕ್ಕೆ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ಪುರಂದಾಸರು ಇದ್ದಂಥ ಲೊಕೇಶನ್ಗಳೇ ಅದು. ನೇಚರು ಹಾಗೇ ಇತ್ತು, ಅನ್ಪೊಲ್ಯೂಟೆಡ್ ನೇಚರು ಆ ಕಾಲಕ್ಕೆ. ಈ ಥರದ ಡೆನ್ಸಿಟಿ ಆಫ್ ಜನಸಮ್ಮರ್ದತೆ ಇರಲಿಲ್ಲ. ಇದ್ದವರೆಲ್ಲ ಸಾತ್ವಿಕರಾಗಿದ್ದಂಥವ್ರು. ಅದನ್ನು ಮತ್ತೆ ಇಂಥವ್ರು ಇದ್ರಪ್ಪ ನಿಮ್ಮ ದೇಶದಲ್ಲಿ, ನಿಮ್ಗೆ ಅಲ್ಲಿವರೆಗೂ ಹೋಗಬೇಡ್ರಿ. ಈ ಗಿರೀಶು, ನಮ್ಮ ಜಗನ್ನಾಥ್, ಪ್ರಭಾತ್ ಜಗನ್ನಾಥ್, ರಾಘವೇಂದ್ರ ಎಲ್ಲ ಇದ್ದಾರಲ್ಲ, ಇವರು ಪರಂಪರೆ ಪ್ರಭಾತ್ ಅಂತ. ಇವರು ವೆಂಕಣ್ಣದಾಸರು, ಇವ್ರ ತಾತ ಪಟ್ಟಾಭಿರಾಮಾಚಾರ್ಯರು, ಕೊರಟಗೆರೆ ಪ್ರಾಣೇಶಾಚಾರ್ಯರು, ಜಯಸಿಂಹ ಇವರು ಸುಬರ್ಣಾಚಾರ್ಯರು, ಇವರೆಲ್ಲ ಬ್ರದರ್ಸು. ವೇಣುಗೋಪಾಲ್ ದಾಸರು ಹರಿಕಥಾಂಬತಿ ಚಂದ್ರ ಅಂತಲೇ ಫೇಮಸ್ ಆಗೋದ್ರು. ವೆಂಕಟದಾಸರಿಗೆ ಸಂಗೀತದಲ್ಲಿ ವಿಚಿತ್ರವಾಗಿರತಕ್ಕಂತಹ ಒಂದು ಏನು ಸಂಗೀತ ಅಂದರೆ ಪ್ರಾಣ ಬಿಡೋಕ್ಕೂ ಸಿದ್ಧ. ತುಮಕೂರಲ್ಲಿ ಏನು ಸಂಗೀತ ಆದರೂ ಕೂಡ ಮಸ್ಟಾಗಿ ಕೂತ್ಕೊಂಡ್ಬಿಡೋರು. ಅವ್ರ ತಂದೆ ಕರೆದುಬಿಟ್ಟು, ದೇಶವರಿಗೆ ಪೂಜೆ ಮಾಡೋಕ್ಕೆ ಸುಬಣ್ಣ ಹೋಗಬೇಕು, ನೀನು ಮಾತ್ರ ಅವ್ರ ಮನೆ ಸಂಗೀತ ನಾಟಕ ಅಂತ ತಿರ್ಕೊಂಡಿರ್ತೀಯ, ಮಾಡಿ ಇದಕ್ಕೂ ಹೋಗೋದಾದರೆ ಇರು, ಇಲ್ಲಾಂದ್ರೆ ಮನೆ ಬಿಟ್ಟು ಹೋಗು ಅಂತಂದರು. ಆ ಕ್ಷಣದಲ್ಲಿ ಅದು ಏನಾಯಿತು ಏನೋ ಅವ್ರಿಗೆ, ನಿಮ್ಮ ಬಾಯಲ್ಲಿ ಬಂದಿದ್ದು ಆಶೀರ್ವಾದ ಆಗುತ್ತೆ, ಇನ್ನೇನಾಗುತ್ತೆ, ದೊಡ್ಡವ್ರು ಹೇಳಿದ್ರೆ ಆಶೀರ್ವಾದ ಅದು ಅಂತಂದು ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಹುಟ್ಟು ಬಟ್ಟೆನಲ್ಲಿ ರೈಲ್ವೆ ಸ್ಟೇಷನಿಗೆ ಬಂದರು. ತುಮಕೂರು ರೈಲ್ವೆ ಸ್ಟೇಷನ್ಗೆ. ಸ್ಟೇಷನ್ ಮಾಸ್ಟ್ರು ಗೊತ್ತಿತ್ತು. ಎಲ್ಲಿಗೆ ಅಂತ ಕೇಳಿದರು. ಕಣ್ಣು ಮುಚ್ಕೊಳ್ಳಿ, ದೇವ್ರ ಸ್ಮರಣೆ ಮಾಡಿ, ಟಿಕೆಟ್ ಡಬ್ಬಿ ಕೈ ಹಾಕಿ, ಯಾವ ಟಿಕೆಟ್ ಯಾವ ಊರಿಗೆ ಸಿಗುತ್ತೋ ಆ ಊರಿಗೆ ಹೊಟ್ಟೋಗ್ತೀನಿ ಅಂತಂದರು. ಇದೇನು ಹುಚ್ಚ ಹಿಂಗಂತೀಯಲ್ಲೋ, ಏನೋ ಸ್ವಲ್ಪ ಮನಸ್ಸು ಪಲ್ಲಟಾಗದ, ನಮ್ಮ ಮನೆಗೆ ಹೋಗಿ ಊಟ ಮಾಡ್ಕೊಂಬ, ಆಮೇಲೆ ಕಳಿಸ್ತೀನಿ ಅಂದರು. ಅವ್ರ ಮನೆಗೆ ಊಟ ಮಾಡ್ಕೊಂಬಂದರು, ಗಂಡ ಹೆಂಡತಿ ಮಕ್ಕಳು. ಆಮೇಲೆ ನಾನು ಕಳಿಸ್ಲೇಬೇಕು ಅಂದರು. ಕಣ್ಣು ಮುಚ್ಕೊಂಡು ಕೈ ಹಾಕಿದರು. ಯಲಹಂಕ ಅಂತ ಬಂತು. ಯಲಹಂಕಕ್ಕೆ ಬಂದು ಇಳಿದ್ರು. ಯಾರು ಗೊತ್ತಿಲ್ಲ, ದೇವ್ರು ಬಿಟ್ಟು ಯಾರೂ ಇಲ್ಲ. ಈ ಪರಂಪರೆ ಹೇಳ್ತೀನಿ ಕೇಳಿ. ಬಂದು ಇಳಿದ್ರು. ಅಲ್ಲೊಂದು ಭಜನಾ ಮಂದಿರ ಅಂತ ಬೋರ್ಡ್ ಇತ್ತು. ಮುಂದೆ ಕೂತ್ಕೊಂಡ್ರು. ಪುರಂದರದಾಸರು ಹಾರ್ಟ್ ಅಟ್ಯಾಕ್ ಪ್ರಾರಂಭ ಮಾಡಿದರು. ಊರಿನ ಜನ ಬಂದು ನೋಡಿದರು. ಇದೇನು ರೀ ಗಂಧರ್ವಗಾನ ಇದು, ಯಾರಪ್ಪ ಮಹಾನುಭಾವ, ನಮಗೆಲ್ಲ ಭಜನೆ ಹೇಳ್ಕೊಡ್ರಿ ಇರೋದಕ್ಕೆ, ಈ ಭಜನೆ ಮನೆ ಇರ್ರಿ ನೀವು. ಅಲ್ಲಿಂದ ಎಲ್ರಿಗೂ ಭಜನೆ ಕಲಿಸಿದ್ರು, ಯಾಯವಾರ ಕಲಿಸಿದ್ರು, ಸಂಗೀತ ಕಲಿಸಿದ್ರು, ಸಾತ್ವಿಕತೆ ಕಲಿಸಿದ್ರು, ಪರಂಪರೆ ಕಲಿಸಿದ್ರು, ಜೀವನ ಮಾರ್ಗನೇ ಕಲಿಸಿದ್ರು. ಅವ್ರ ಮಕ್ಕಳುಗಳೇ ಗೋಪಿನಾಥ ದಾಸರು, ಜಯಸಿಂಹ ದಾಸರು, ಕರಗಿರಿ ದಾಸರು, ದ್ವಾರಕಿ, ಇವರೆಲ್ಲ ಅವ್ರ ಮಕ್ಕಳುಗಳು. ಇವರು ಆ ಪರಂಪರೆ ಮತ್ತೆ ಒಂದು ಇದೇ ಗೋಪಿನಾಥ ದಾಸರು, ಜಯಸಿಂಹ ದಾಸರು, ಕರಗಿರಿ ದಾಸರು ಮಲ್ಲೇಶ್ವರದ ವಾಸವಿ ಟೆಂಪಲಲ್ಲಿ ದಶಕಗಳ ಕಾಲ ಹರಿಕತೆ ಹೇಳ್ಕೊಂಡು ಬಂದು, ದಶಕಗಳ ಕಾಲ. ಅಂದರೆ ಪುರಂದರದಾಸರು ಏನು ಎಡ್ಜ್ ಆಫ್ ದಿ ಥ್ರೆಡ್ಡನ್ನು ಸ್ಟಾರ್ಟ್ ಮಾಡಿದ್ರು, ಅದರದ್ದು ಫೈನಲ್ ಎಡ್ಜ್ ಆಫ್ ದಿ ಥ್ರೆಡ್ಡನ್ನು ಇವರು ಪರಂಪರೆಯವರು ಉಳಿಸ್ಕೊಂಬಂದರು. ಆ ಪರಂಪರೆ ಬಂತು. ಆ ರಕ್ತ ಗಿರೀಶಲ್ಲಿ ಹರಿತಾ ಇರೋದ್ರಿಂದ ಆ ಗಂಧರ್ವ ಒಂದು ಜೀನ್ಸ್ ಅಂತಾರಲ್ಲ, ತಂತು, ಗಂಧರ್ವ ತಂತು ಇವರೆಲ್ಲರಲ್ಲೂ ಇದೆ. ಇನ್ನೊಂದು ರಿಸರ್ಚ್ ಏನಾಗಬೇಕು ಅಂದರೆ, ಈ ಮನೆತನದಲ್ಲೇ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಕಲೆ ಇದೆ, ಒಂದಲ್ಲ ಒಂದು ಬೆಲೆ ಇದೆ. ಇದಕ್ಕೆ ಏನು ಕಾರಣ, ಅದು ಎಲ್ಲಿಂದ ಅಂದರೆ ಗಂಧರ್ವರು, ಇವರೆಲ್ಲ ಗಂಧರ್ವರ ವಂಶ. ವೇಣುಗೋಪಾಲ ದಾಸರು ಅದನ್ನು ಮಾತಾಡೋ ಒಂದು ಸರಿ ಹೇಳಿದರು, ಅಪ್ಪ ನಮ್ಮ ಹಿರಿಯರೆಲ್ಲ ಗಂಧರ್ವರು ಕಣೋ ಅಂತಂದ್ಬಿಟ್ಟು. ಅಂಥ ವಂಶದಲ್ಲಿ ಬಂದಿರೋದ್ರಿಂದ ಇಂಥ ಬೆಳಕು ಕೊಡಬೇಕು. ಎಷ್ಟು ದಿನ ಇರ್ತೀವಿ ನಾವೆಲ್ಲ ಹೊರಟೋಗೋರೇ, ಇರೋವರೆಗೂ ಬೆಳಕು ಕೊಡಬೇಕು. ಅದ್ಭುತವಾಗಿರತಕ್ಕಂಥ ಬದುಕನ್ನು ಹೇಗೆ ಬದುಕಬೇಕು ಅನ್ನೋತಕ್ಕಂಥ ಪಾಠ ಕಲಿಬೇಕು. ನಾನು ಪಾಠ ಕಲಿಸೋಕ್ಕಾಗಲ್ಲ. ಈಗಿರೋ ಟೆಕ್ಸ್ಟ್ ಬುಕ್ಕು ಯಾವುದೂ ಬದುಕು ಕಟ್ಕೊಂಬದು ಕಲಿಸೋದಿಲ್ಲ, ಸಂಬಳ ತರುತ್ತೆ. ಪುರಂದರದಾಸರ ಹಾಡುಗಳಿದೆಯಲ್ಲ, ಏನು ಅದ್ಭುತ ರೀ. ಹಾಗಾಗಿ ಪುರಂದರದಾಸ ಬಿಕಮ್ಸ್ ಮೋಸ್ಟ್ ರಿಲೆವೆಂಟ್, ಮೋಸ್ಟ್ ಮೆಟೀರಿಯಲ್, absolutely essential. He is a guide, he is a friend, he is a philosopher for the next generation. But how to take it? This is the film. ಹೌದು ಸರ್. ಸರ್, ನಿಮಗೆ ಕೇಳಬೇಕಾದ್ರೆ
ಈಗ ಇದನ್ನು ನೀವು ಒಂದು ತಲುಪಿಸುವ ರೀತಿ ನಿಮ್ಮದೇ ಆದಲ್ಲಿ ಪ್ರಯತ್ನ ಮಾಡಿದ್ದೀರಿ. ನಿಮಗೆ ಪ್ರತಿಕ್ರಿಯೆ ಯಾವ ಥರ ಬಂದಿದೆ ಸರ್? ನೀವೇ ನೋಡ್ತಿದ್ರಿ, ಇವತ್ತಿನ ದಿನ ಬಂದಿದ್ರಿ. ಇವತ್ತು ಮಂಗಳವಾರ, ವೀಕ್ ಡೇ, ವೀಕೆಂಡ್ ಕೂಡ ಅಲ್ಲ, ಮಧ್ಯಾಹ್ನದ ಶೋ ನಮಗೆ ಕೊಟ್ಟಿದ್ದಾರೆ. ಏಕೆಂದರೆ ದೊಡ್ಡ ದೊಡ್ಡ ಸಿನಿಮಾಗಳ ಅಬ್ಬರದ ಮಧ್ಯೆ ನಮ್ಮದ ಒಂದು ಸಣ್ಣ ಸಿನಿಮಾ ಬಂದಾಗ ಅದನ್ನು ಸೈಡಿಗೆ ತಳ್ಳೋದು ಒಂದು ಈಗ ವಾಡಿಕೆ ಆಗಿಬಿಟ್ಟಿದೆ. ಅದರಲ್ಲಿ ನಾವು ಯುದ್ಧ ಮಾಡಿದಷ್ಟೇ ಕಷ್ಟಪಟ್ಟು ಒಂದಷ್ಟು ಸ್ಕ್ರೀನ್ಗಳನ್ನು ಗಳಿಸ್ಕೊಂಡು ಮಧ್ಯಾಹ್ನದ ಶೋ ಕೊಟ್ಟಿದ್ದಾರೆ. ಅದರಲ್ಲೂ ಅಷ್ಟು ಜನ ಕಿಕ್ಕಿರೋದು ಬಂದು ಮಕ್ಕಳನ್ನು, ವಯಸ್ಸಾದ 90 ವರ್ಷದ ವೃದ್ಧರನ್ನು ಕರ್ಕೊಂಡ್ಬರ್ತಿದ್ದಾರೆ, ವೀಲ್ ಚೇರ್ನಲ್ಲಿ ಬರ್ತಿದ್ದಾರೆ ಜನ. ನಾವು ನೋಡಿದ ಶೋಗೆ ಮುಂಚೆ ಇನ್ನೊಂದು ಶೋ ಇತ್ತು ಇಲ್ಲಿ ಕೋಣನಕುಂಟೆ ಕ್ರಾಸ್ನಲ್ಲಿ, ಅದು ಹೌಸ್ಫುಲ್ ಹೋಯಿತು. ಸೊ ಹೀಗೆ ಪ್ರತಿಕ್ರಿಯೆ ಅದ್ಭುತವಾಗಿದೆ. ವೀಕೆಂಡಲ್ಲಿ ಎಲ್ಲ ಶೋಸು ಹೌಸ್ಫುಲ್ ಹೋಯಿತು. ಮೈಸೂರಿನಲ್ಲಿ 3 ದಿನಕ್ಕೆ ಟಿಕೆಟ್ ಇಲ್ಲ. ಸೊ ಯಾಕೆ ಈ ಥರ ಆಗ್ತಿದೆ ಅಂದರೆ ಪುರಂದರದಾಸರ ಕೃತಿಗಳ ಶಕ್ತಿ, ದಾಸ ಸಾಹಿತ್ಯದ ಶಕ್ತಿ, ಆಮೇಲೆ ವಿದ್ಯಾಭೂಷಣರು 60 ವರ್ಷಗಳು ಮಾಡಿರ್ತಕ್ಕಂಥ ಸಾಧನೆ. ಕರೆಕ್ಟ್. ಅವರಿಂದ ಜನಗಳು ಬರ್ತಿದ್ದಾರೆ, ಬಂದು ಆ ದಾಸ ಸಾಹಿತ್ಯದ ವೈಭವವನ್ನು ಆ ದೊಡ್ಡ ಪರದೆ ಮೇಲೆ ನೋಡಿ ಆಸ್ವಾದಿಸಿ ಭಾವಪರವಶರಾಗಿ ಆ ಭಕ್ತಿ ರಸ ತುಂಬಿಕೊಂಡು ನಮಗೆಲ್ಲ ಅಭಿನಂದನೆಗಳು ಹೇಳಿಬಿಟ್ಟು ನನ್ನ ಜೊತೆ ಫೋಟೋ ತೆಕ್ಕೋತಾರೆ. ನಾನೇನು ಮಾಡಿಲ್ಲ ಅಂತ ನನ್ನ ಭಾವನೆ, ನನ್ನ ಜೊತೆ ಫೋಟೋ ತೆಕ್ಕೋತಾರೆ. ಯಾಕಿದು ಸಮಾಧಾನ ಅಂತಂದರೆ, ಇದಕ್ಕೋಸ್ಕರ ಕಾಯ್ತಾ ಇರ್ತೀವಿ ನಾವು. ಯಾಕೆ ಅಂದರೆ ನಾವು ಫೋಟೋ ತೆಗೆಸ್ಕೊಳ್ಳೋದಕ್ಕಲ್ಲ, ಜನಗಳ ಕಣ್ಣಲ್ಲಿ ಆ ಭಕ್ತಿ ರಸ ಮೂಡಿಸ್ಬೇಕು ಅಂತ ಮಾಡಿರ್ತಕ್ಕಂಥ ಪ್ರಾಜೆಕ್ಟ್ ಇದು. ಅದನ್ನ ನೋಡಿದಾಗ ಬಹಳ ಸಂತೋಷ ಆಗುತ್ತೆ. ನಾನು ಪ್ರತಿ ಸ್ಕ್ರೀನ್ಗೂ ಹೋಗ್ತಿದ್ದೀನಿ. ನಾನು ಟೆಂಪಲ್ ರನ್ ಮಾಡ್ತಿದ್ದೀನಿ. ನಾನೀಗ ಟೆಂಪಲ್ ರನ್ ಅಂತ ಒಂದು ಗೇಮ್ ಇದೆ ನೋಡಿ. ಐ ಸೇ ಫಾರ್ ದಿಸ್ ಒನ್ ಇಟ್ ಇಸ್ ಎ ಟೆಂಪಲ್ ರನ್. ಯಾಕೆ ಅಂತಂದರೆ ಪ್ರತಿಯೊಂದು ಸ್ಕ್ರೀನು ಒಂದು ಗರ್ಭಗುಡಿ ನನಗೀಗ. ಯಾಕೆಂದರೆ ಪುರಂದರದಾಸರು ಆ ಹರಿನಾಮ ಸಂಕೀರ್ತನ ಸ್ಕ್ರೀನ್ ಮೇಲೆ ಬಂದವರೆಲ್ಲ ಭಕ್ತಾದಿಗಳು ಆ ನಾಮ ಸಂಕೀರ್ತನ ಕೇಳಕ್ಕೆ ಬರ್ತಿದ್ದಾರೆ. ನಾನು ಟೆಂಪಲ್ ರನ್ ಮಾಡ್ತೀನಿ. ನನ್ನ ಅದೃಷ್ಟಕ್ಕೆ ಯಾವುದು ಓವರ್ಲ್ಯಾಪ್ಡ್ ಟೈಮಿಂಗ್ಸೇ ಇಲ್ಲ ಬೆಂಗಳೂರಿನಲ್ಲಿ. ಒಂದಾದ್ಮೇಲೆ ಒಂದು ಶೋ ಇದೆ, ಅಲ್ಲಿ ಹೋಗ್ತೀನಿ, ಅಲ್ಲಿ ನೋಡ್ತೀನಿ, ಅವ್ರ ಹತ್ರ ಮಾತನಾಡ್ತೀನಿ, ಇನ್ನೊಂದು ಕಡೆ ಹೋಗ್ತೀನಿ. ಬೆಂಗಳೂರು ಟ್ರಾಫಿಕ್ನಲ್ಲಿ ಸುತ್ತಾಡ್ತಾ ಇಷ್ಟನ್ನು ಮಾಡ್ತಾ ಬಹಳ ಆನಂದ ಕೊಟ್ಟಿದೆ. ಊಟ, ತಿಂಡಿ, ನಿದ್ರೆ ಎಲ್ಲದೂ ಕಾಂಪ್ರಮೈಸ್ ಆಗಿದೆ. ಆದರೆ ಆ ಹರಿನಾಮ ಸಂಕೀರ್ತನೆ ನಡೀತಿದೆಯಲ್ಲ, ಅದ್ರ ಮುಂದೆ ಯಾವುದು ಬೇಡ. ಸೊ ಹಾಗಾಗಿ ಜನರ ಪ್ರತಿಕ್ರಿಯೆ ಅದ್ಭುತವಾಗಿದೆ. ಹಾಗೆ ನೋಡೋಕೆ ಹೋದರೆ ಗಾಂಧಿನಗರದಲ್ಲಿ ಇಟ್ಸ್ ನೌ ದ ಟಾಕ್ ಆಫ್ ದ ಟೌನ್. ಯಾಕೆ ಅಂತಂದರೆ ಪಬ್ಲಿಸಿಟಿ ಇಲ್ಲ, ರೆಗ್ಯುಲರ್ ಪಬ್ಲಿಸಿಟಿ, ಅವ್ರ ಕಣ್ಣಿಗೆ ಏನು ಕಾಣಿಲ್ಲ, ಒಂದು ಪೋಸ್ಟರ್ ಅಂಟಿಸಿಲ್ಲ. ಅವರು ನಮ್ಮ ಒಬ್ಬರು ಡಿಸ್ಟ್ರಿಬ್ಯೂಟರ್ ಇದ್ದಾರೆ, ಹೆಲ್ಪ್ ಮಾಡಿದ್ರು ಸಿನಿಮಾ ಥಿಯೇಟರ್ಗಳನ್ನು ತೊಗೊಳಕ್ಕೆ. ಅವ್ರಿಗೆ ಕೇಳ್ತಿದಾರಂತೆ, ಏನ್ರಿ ಯಾವ್ದ್ರಿ ಇದು ಸಿನಿಮಾ, ನಾವು ಎಷ್ಟು ಕಷ್ಟಪಟ್ಟು ಏನೇನೋ ಮಾಡ್ತೀವಿ, ಜನಗಳು ಬರಲ್ಲ, 10 ಜನ ಇರಲ್ಲ, ಇದು ಯಾವ ದೊಡ್ಡ ಪ್ರೊಡಕ್ಷನ್ ಹೌಸು ಅಲ್ಲ, ಯಾರು ಕೇಳೇ ಇಲ್ಲ ಕರಿಗಿರಿ ಫಿಲ್ಮ್ಸ್ ಅಂತ. ನಂದು ಮೊದಲನೇ ಅಟೆಂಪ್ಟು. ವಿದ್ಯಾಭೂಷಣರು ಯಾವತ್ತೂ ಚಿತ್ರರಂಗದಲ್ಲಿ ಕಾಣಿಸ್ಕೊಂಡೇ ಇಲ್ಲ. ಸೊ ಇದು ಯಾಕಾಗಿದೆ ಅಂತಂದರೆ ದಾಸ ಸಾಹಿತ್ಯದ ಶಕ್ತಿ. ಖಂಡಿತ ಸರ್. ಸರ್, ಕರಿಗಿರಿ ಫಿಲ್ಮ್ಸ್ ಬಗ್ಗೆ ನೀವು ಹೇಳೋದಾದರೆ ಒಂದು ಸಂಕ್ಷಿಪ್ತವಾಗಿ. ಕರಿಗಿರಿ ಫಿಲ್ಮ್ಸ್ ಹೆಸರು ಹುಟ್ಕೊಂಡಿದ್ದೆ ನಮ್ಮಪ್ಪ ಯೋಗ ನರಸಿಂಹ, ಕರಿಗಿರಿ ಕ್ಷೇತ್ರದ ಯೋಗ ನರಸಿಂಹನಿಂದ. ನಾವೆಲ್ಲ ಆ ಒಕ್ಕಲ್ನವರು. ದೇವರಾಯನದುರ್ಗ ನಮ್ಮ ಮಂದೆ ಇಡೀ ಬಂತದ್ದು ಮನೆದೇವರೇ, ದೇವರಾಯನದುರ್ಗದ ಲಕ್ಷ್ಮೀ ನರಸಿಂಹ, ಯೋಗ ನರಸಿಂಹ. ಸೊ ಹಾಗಾಗಿ ಈ ಚಿತ್ರದ ಪ್ರೊಡಕ್ಷನ್ ಹೆಸರು ನಾವು ಕರಿಗಿರಿ ಫಿಲ್ಮ್ಸ್ ಅಂತಲೇ ಇಟ್ಟಿರೋದು. ಸೊ ಕರಿಗಿರಿ ಫಿಲ್ಮ್ಸ್ ಬಗ್ಗೆ ಹೇಳಬೇಕು ಅಂತಂದರೆ, ಈ ದೇಶದ ಸಾಂಸ್ಕೃತಿಕ, ಧಾರ್ಮಿಕ ಮತ್ತು ಆ ಒಂದು ಆಧ್ಯಾತ್ಮಿಕ ನೆಲೆಯಲ್ಲಿರ್ತಕ್ಕಂಥ ಒಂದು ವಸ್ತುವನ್ನು ನಾವು ಪರದೆ ಮೇಲೆ ತಂದು ಆಧುನಿಕ ತಂತ್ರಜ್ಞಾನವನ್ನು ಅಳವಡಿಸ್ಕೊಂಡು ಮಾಡರ್ನ್ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಏನು ಜನಗಳು ಅದರ್ ಸಿನಿಮಾಸ್ನಲ್ಲಿ ಪಡ್ಕೋತಾರೆ. ಈಗ ಏನಾಗ್ಬಿಟ್ಟಿದೆ ಅಂದರೆ ಜನರಲ್ ಆಡಿಯನ್ಸಲ್ಲಿ ಟೆಕ್ನಿಕಲ್ ಬ್ರಿಲಿಯನ್ಸ್ ಇರಲ್ಲ. ಇದು ಸಹಜವಾಗಿ ಬಂದಿರುತ್ತೆ. ಯಾಕೆ ಅಂತಂದರೆ ಅದನ್ನೆಲ್ಲ ಕಟ್ಕೊಡ್ಬೇಕು ಅಂದರೆ ಲಕ್ಷ್ಮಿ ಬೇಕೇ ಬೇಕು. ಸೊ ಲಕ್ಷ್ಮಿ ಇಲ್ಲದೆ ಮಾಡೋದು ಕಷ್ಟ ಆಗುತ್ತೆ. ನಾವು ಅಲ್ಲಿ ಕಾಂಪ್ರಮೈಸ್ ಮಾಡಿಕೊಂಡ್ರೆ ಟೆಕ್ನಿಕಲಿ ವಿ ಕೆನಾಟ್ ಬ್ರಿಂಗ್ ಔಟ್ ಎ ಬ್ರಿಲಿಯಂಟ್ ಸಿನಿಮಾ. ಸೊ ಆ ಒಂದು ಸ್ಟೀರಿಯೋ ಟೈಪ್ಡ್ ಥಿಂಕಿಂಗ್ನ ಹೊಡಿಬೇಕು ಅಂತ ಹೇಳಿ ನಾವು ಇಲ್ಲಿ ಎಲ್ಲೂ ಈ ಸಿನಿಮಾ ಚಿಕ್ಕದಾಗಿರಬಹುದು, ಡ್ಯೂರೇಷನಲ್ಲಿ ಆಗಬಹುದು, 1 ಗಂಟೆ 40 ನಿಮಿಷ ನಮ್ಮ ಸಿನಿಮಾ ಅವಧಿ ಇದೆ. ಪಾತ್ರಗಳು ಅಣ್ಣಯ್ಯ ಹೇಳ್ದಂಗೆ ಪಾತ್ರಗಳು ಕಮ್ಮಿ ಇದೆ. ಯಾಕೆ ಸುಮ್ಮನೆ ಕಮ್ಮಿ ಇಟ್ಟಿಲ್ಲ ನಾವು. ಆ ಪ್ರಪಂಚದಲ್ಲಿ ಆ ಶತಮಾನದಲ್ಲಿ ಹಾಗೇ ಇರ್ತಿದ್ದು. ಈ ಎಕ್ಸ್ಪ್ಲೋಡೆಡ್ ಪಾಪ್ಯುಲೇಷನ್ ಇರ್ತಿರ್ಲಿಲ್ಲ. ಇನ್ನೊಂದು ನೀವು ನೋಡಿದ ಹಾಗೆ ಆ ವೇಗವನ್ನು ನಾವು ಬಹಳ
ರಿಸರ್ಚ್ ಮಾಡಿ ಬಹಳ ಕನ್ವಿಕ್ಷನಿಂದ ಇಟ್ಟಿರೋ ವೇಗ ಅದು. ಈ ಫಾಸ್ಟ್ ಪೇಸ್ಡ್ ವೇಗಕ್ಕೆ ನಾವು ಅಳವಡಿಸ್ಬಿಟ್ರೆ ಅದನ್ನು ಕನೆಕ್ಟ್ ಆಗೋ ಕಾಲ 15ನೇ ಶತಮಾನ ಅನ್ಸಲ್ಲ. ಈವನ್ ಇಫ್ ಯು ಸಿ ವಿ ಹ್ಯಾವ್ ನಾಟ್ ಗೋನ್ ಫಾರ್ ದ ಸಿನಿಮಾಸ್ಕೋಪ್. ಸಿನಿಮಾಸ್ಕೋಪ್ ಇಲ್ಲದೆ ಈಗ ಸಿನಿಮಾನೇ ಮಾಡಲ್ಲ ನಾವು. ವಿ ಹ್ಯಾವ್ ಸ್ಟಕ್ ಟು ದ ಓಲ್ಡರ್ ಸಿನಿಮಾಸ್ ಆಫ್ 16:9 ಆಸ್ಪೆಕ್ಟ್ ರೇಷಿಯೋ. ಹಾಂ, 16:9 ಇಟ್ಟಿದ ತಕ್ಷಣ ಹೆಡ್ರೂಮ್ ಜಾಸ್ತಿ ಸಿಗುತ್ತೆ. ಪ್ಲಸ್ ನಿಮಗೆ ಅಲ್ಲೇ ಇದ್ದೀವಿ ಅನ್ನೋ ಒಂದು ಭಾವ ಬರುತ್ತೆ. ನೀವು ಕೂತು ಸಿನಿಮಾ ನೋಡ್ತಿದ್ದೀವಿ ಅನ್ಸಲ್ಲ, ನಾವು ಆ ಪ್ರಪಂಚದಲ್ಲೇ ವಿಹರಿಸ್ತಾ ಇದ್ದೀವಿ ಅನ್ನೋ ಒಂದು ಫೀಲಿಂಗ್ ಬರುತ್ತೆ. ಇಷ್ಟೆಲ್ಲ ಪಾಯಿಂಟ್ಗಳನ್ನು ಇಟ್ಕೊಂಡು ಒಂದು ಸಿನಿಮಾ ಮಾಡಿದಾಗ ಟೆಕ್ನಿಕಲಿ ಕೂಡ ಚೆನ್ನಾಗಿ ಮಾಡ್ಬೋದು. ಆಗಲೇ ಹೇಳ್ದಂಗೆ ಲಕ್ಷ್ಮಿ ವೆರಿ ಇಂಪಾರ್ಟೆಂಟ್, ಬಟ್ ಹೇಗೆ ಲಕ್ಷ್ಮೀನ ವಿನಿಯೋಗಿಸ್ತೀವಿ ಅನ್ನೋದು ಬಹಳ ಕರೆಕ್ಟ್. ಲಕ್ಷ್ಮೀನ ಹರಿಯ ಸೇವೆಯಲ್ಲಿ ಉಪಯೋಗಿಸಿದ್ರೆ ಲಕ್ಷ್ಮಿ ಬಹಳ ಸಂತೋಷಪಟ್ಟು ನಮ್ಮ ಪ್ರಾಜೆಕ್ಟ್ನು ಸಕ್ಸಸ್ ಪಡಿಸ್ತಾಳೆ. ವೆನ್ ಲಕ್ಷ್ಮಿ ಈಸ್ ಯೂಸ್ಡ್ ಇನ್ ಸರ್ವಿಸ್ ಆಫ್ ಕೃಷ್ಣ, ಇಟ್ಸ್ ಇನ್ ದ ರೈಟ್ಫುಲ್ ಪೊಸಿಷನ್, ಇಟ್ಸ್ ಕಂಫರ್ಟಬಲ್ ಪೊಸಿಷನ್. ಸೊ ಅದು ಇಲ್ಲ ಆಗಿದೆ. ಸೊ ಇದನ್ನು ಮಾಡಿದಾಗ ನಮಗೆ ಈವನ್ ಗಳಿಕೆ ಏನಿದೆ, ಅವಳು ಮತ್ತೆ ನಮ್ಮ ಹತ್ರ ದಯ ತೋರಿ ಬರ್ತಾಳೆ. ಯಾಕೆ ಅಂತಂದರೆ ಶಿ ನೋಸ್ ಇಟ್ ಈಸ್ ಫಾರ್ ದ ರೈಟ್ ಸರ್ವಿಂಗ್ ಪರ್ಪಸ್. ಸೊ ಶಿ ವಾಂಟ್ಸ್ ಟು ಗ್ಲೋರಿಫೈ ಹರ್ ಹಸ್ಬೆಂಡ್ ಮೋರ್, ಸೊ ಶಿ ವಿಲ್ ಕಮ್ ಬ್ಯಾಕ್. ಆ ನಂಬಿಕೆ ನನ್ನಲ್ಲಿದೆ, ಈಗ ಶುರುವಾಗಿದೆ. ಬಟ್ ಈ ಒಂದು ಏನು ನಡೀತಿದೆ ಅದನ್ನು ನೋಡಿದ್ರೆ ನನಗೆ 100% ಕನ್ವಿಕ್ಷನ್ ಇದೆ, ಇದು ನಾವು ಮಾಡ್ತಿರೋದಲ್ಲ, ಅವಳೇ ಮಾಡಿಸ್ತಿರೋದು. ಸೊ ಶಿ ಈಸ್ ಟೇಕನ್ ಚಾರ್ಜ್ ನೌ. ಶಿ ಈಸ್ ಡೂಯಿಂಗ್ ಆಲ್ ಬಿಕಾಸ್ ವಿ ಆರ್ ಗ್ಲೋರಿಫೈಯಿಂಗ್ ಹರ್ ಹಸ್ಬೆಂಡ್ ಥ್ರೂ ಪುರಂದರದಾಸ. ನಿಮ್ಮ ಹಿಂದೆ ಇದೆ ಯಾವಾಗಲೂ ಆ ಶಕ್ತಿ, ದೈವಿಕ ಶಕ್ತಿಯೇ, ಈ ಶಕ್ತಿಯೇ ಎಲ್ಲ ಆಗ್ತಿರೋದು. ಅದು ನನಗೆ ದೃಢವಾದ ನಂಬಿಕೆ ಇದೆ. ಅದು ಡೇ ಒನ್ ಇಂದ ಕಾನ್ಸೆಪ್ಷನ್ ಇಂದ ಎಕ್ಸಿಕ್ಯೂಷನ್ವರೆಗೂ ನಾವು ಹಾರ್ಡ್ ಕೋರ್ ಮಳೆಗಾಲದಲ್ಲಿ ಶೂಟ್ ಮಾಡಿದ್ವಿ. ಯಾವ ಸಿನಿಮಾ ಶೂಟಿಂಗು ನಡೀತಿರಲಿಲ್ಲ. ಅದೇನು ಬಂಡ ಧೈರ್ಯವೋ ಗೊತ್ತಿಲ್ಲ. ಅದು ವಿದ್ಯಾಭೂಷಣರನ್ನು ಬೆಂಗಳೂರಿನಿಂದ ಆಚೆ ಕರ್ಕೊಂಡು ಹೋಗಿ ಅವರ ನೇಮ ನಿಷ್ಠೆ ಅನುಷ್ಠಾನಗಳಿಗೆ ಬದ್ಧವಾಗಿ ಶೂಟಿಂಗ್ ಮಾಡೋದು ಇಟ್ಸ್ ನಾಟ್ ಈಸಿ. ಪಾಪ ಅವ್ರು 3 ಗಂಟೆಗೆ ಹೇಳ್ಬೇಕಿತ್ತು ಎವ್ರಿ ಡೇ. 7:30 ಮೊದಲನೇ ಶಾಟ್ ಕೆರೆ ತಣ್ಣೂರಲ್ಲಿ. ನಮ್ಮ ಮನೆ ಇರೋದು ಮೈಸೂರಿನಲ್ಲಿ. ಅವರು ಹೋಟೆಲ್ನಲ್ಲಿ ಉಳಿಸೋಕ್ಕಾಗಲ್ಲ ಅವರನ್ನು. ನಮ್ಮ ಮನೆಯಲ್ಲೇ ಮೇಲೆ ಇನ್ನೊಂದು ಮನೆ ಇದೆ, ಅದನ್ನು ಹೊಸದಾಗಿ ಖರೀದಿ ಮಾಡಿದ್ದು. ಬಾಡಿಗೆ ಕೊಡೋದು ಬೇಡ, ಸಿನಿಮಾ ಶುರು ಆಗ್ತಿದೆ, ಗುರುಗಳು ಬಂದರೆ ಉಳ್ಕೊಳ್ಬೋದು ಅಂದ್ಬಿಟ್ಟು ಅಲ್ಲಿ ಫರ್ನಿಷ್ ಮಾಡಿ ಅವ್ರು ಉಳ್ಕೊಳ್ತಿದ್ರು. 2:15 ಎದ್ದು ನಾನು ಗೀಸರ್ ಸ್ವಿಚ್ ಹಾಕ್ತಿದ್ದೆ. 3 ಗಂಟೆಗೆ ಎದ್ದು ಅವರು ಸ್ನಾನ ಸಂಧ್ಯಾವಂದನೆ ಮಾಡಿ ಅವರು ಜಪ 1.5 ಗಂಟೆ ಆಗಬೇಕು, ವಾಯುಸ್ತುತಿ ಆಗಬೇಕು, ಇಷ್ಟೆಲ್ಲ ಮುಗಿಸ್ಕೊಂಡು ಆಮೇಲೆ ಅವ್ರಿಗೆ ಸ್ವಲ್ಪ ಫ್ರೆಂಚ್ ಬಿಯರ್ಡ್ ಬರುತ್ತೆ. ನ್ಯಾಚುರಲಾಗಿ ಅವ್ರು ಇಲ್ಲಿ ಬರಲ್ಲ, ಅದನ್ನು ನಾನು ಟ್ರಿಮ್ ಮಾಡಿ ನಾನು ಸ್ನಾನ ಸಂಧ್ಯಾವಂದನೆ ಮಾಡಿ 6:15 ಮನೆ ಹೆಂಗಸರೆಲ್ಲ 3 ಗಂಟೆಗೆ ಎದ್ದು ಬಾಳೆ ಎಲೆ ಅಡುಗೆ ಮಾಡೋರು. 2 ಪಲ್ಯ, ಕೋಸಂಬರಿ, ಹಪ್ಪಳ, ಸಂಡಿಗೆ, ಉಪ್ಪಿನಕಾಯಿ, ಹುಳಿ ಸಾರು. 6:15 ಊಟ ಮುಗಿಸಿ ನಾವು ಒಂದು ಚಿತ್ರೀಕರಣದ ಹಿಂದೆ ಇಷ್ಟೆಲ್ಲ ಇಡೀ ನನ್ನ ಕುಟುಂಬ ನಿಂತಿದೆ. ಆ ಶಕ್ತಿ ಇದ್ರೆ ನೀವು ಕೇಳಿದ ಪ್ರಶ್ನೆ ಕರಿಗಿರಿ ಫಿಲ್ಮ್ಸ್ ಏನು ಅಂತ. ಇದೇ ಕರಿಗಿರಿ. ಹೌದು ಸರ್. ಇದು ಎಷ್ಟು ದಿನದ ಚಿತ್ರೀಕರಣ ಸರ್? ಚಿತ್ರೀಕರಣ ನಾವು ಸುಮಾರು 3.5 ತಿಂಗಳುಗಳ ಕಟ್ಲೆ ಮಾಡಿದ್ದೀವಿ. ಆದರೆ ಪ್ರೀ ಪ್ರೊಡಕ್ಷನ್, ಪೋಸ್ಟ್ ಪ್ರೊಡಕ್ಷನ್ ಬಹಳ ವರ್ಕ್ ಮಾಡಿದ್ದೀವಿ. ಸೊ ಟೋಟಲ್ 1 ಇಯರ್ ಪ್ರಾಜೆಕ್ಟ್ ಇದು. ಹೌದು, ನೀವು ಹೋದ ನವೆಂಬರ್ಗೆ ಸ್ಟಾರ್ಟ್ ಮಾಡಿ, ಹೋದ ನವೆಂಬರ್ಗೆ ಕನ್ಸೆಪ್ಷನ್ ಇಂದ ಹೇಳೋದಲ್ಲ ಎಕ್ಸಿಕ್ಯೂಷನ್ವರೆಗೂ, ರಿಲೀಸ್ವರೆಗೂ 1 ವರ್ಷ ಆಗಿದೆ. 1 ವರ್ಷದ ಯಾನ. ಚಿತ್ರ ಪೂರ್ತಿ ನಾವು ಆ ಮ್ಯೂಸಿಕ್ ಕೇಳ್ತಾನೇ ಇರ್ತೀವಿ. ಅದರ ಒಂದು ಆ ಸಂಭಾಷಣೆಗಿಂತ ಜಾಸ್ತಿ ಅದನ್ನು ನೀವು ಅಳವಡಿಸ್ಕೊಂಡಿದ್ದು. ಹೌದು, ನಾನು ಸ್ಕ್ರಿಪ್ಟ್ ಬರೆದಾಗ ಡೈಲಾಗ್ಸ್ಗಳು ಇದ್ದವು, ಇಲ್ಲ ಅಂತಲ್ಲ. ವಿದ್ಯಾಭೂಷಣರ ಹತ್ರ ಹೋದಾಗ ಮೊದಲು ಹೇಳಿದ್ದು ಒಂದೇ ಮಾತವರು, ನನಗೆ ನಟನೆ ಬರಲ್ಲ, ನಾನು ನಟನೇ ಅಲ್ಲ, ಭಾಳ ಭಯ ಆಗುತ್ತೆ ನನಗೆ ಕ್ಯಾಮ್ರಾ ಫೇಸ್ ಮಾಡೋದಕ್ಕಾಗಲ್ಲ, ನನ್ನ ಬಿಟ್ಟು ಬಿಡಿ, ನಾನು ಎಷ್ಟು ಬೇಕಾದ್ರೆ ಹಾಡ್ಕೊಡ್ತೀನಿ, ನಿಮಗೆ ನಟನೆ ಬರಲ್ಲ, ಭಾಳ ಅದೆಲ್ಲ ಕಡೆ ಹೇಳಿದ್ದೀನಿ ನಾನು. 3 ತಿಂಗಳುಗಳ ಸತತ ಪರೀಕ್ಷೆ ಮಾಡಿದ್ದಾರೆ ನನ್ನ. ಆಮೇಲೆ ರಾಮಚಂದ್ರನ ಪ್ರತಿಷ್ಠಾಪನೆ ಆಯ್ತಲ್ಲ ಈ ವರ್ಷ ಅಯೋಧ್ಯೆಯಲ್ಲಿ. ಆ ದಿನ ಅವರ ಪುರಂದರ ಆಶ್ರಮದಲ್ಲಿ ಪುರಂದರದಾಸರ ವಿಗ್ರಹದ ಮುಂದೆ ನನಗೆ ಅನುಗ್ರಹ ಮಾಡಿದ್ರು ಅವರು, ಮಾಡ್ತೀನಿ ಈ ಪಾತ್ರ ಅಂತ. ಆವತ್ತು ಅವ್ರು ಹೇಳಿದ್ದು ಉಂಟು, ಪುರಂದರದಾಸರ ಅಷ್ಟು ಸುಂದರವಾದ ಕೃತಿಗಳಿದೆ, ಎಲ್ಲ ಇಟ್ಟಿದ್ದೀರಿ, ಇನ್ನೂ 1-2 ಜಾಸ್ತಿನೇ ಇಡಿ, ಸಂಭಾಷಣೆ ಕಮ್ಮಿ ಮಾಡಿಬಿಡಿ, ನನಗೂ ಅದು ಸುಲಭ ಆಗುತ್ತೆ. ಆಗ ನನಗನ್ಸಿದ್ದು ಒಂದು, ಪುರಂದರದಾಸರು ಲಕ್ಷಾಂತರ ಕೃತಿಗಳನ್ನು ಬಿಟ್ಟು ಹೋಗಿರ್ಬೇಕಾರೆ ಅವರು ಅದು ಆತ್ಮಾನುಭವದ ಕೃತಿಗಳು. ನಾನು ಯೋಚಿಸಿ ನನ್ನ ಮನಸ್ಸಿಗೆ ಬಂದು ಮೆಂಟಲ್ ಕಾನ್ಕಾಕ್ಟೆಡ್ ಡೈಲಾಗ್ಸ್ ಬರೆಯೋದಿರಲ್ಲ, ಅರ್ಥನೇ ಇಲ್ಲ. ಎಷ್ಟು ಬೇಕೋ ಅಷ್ಟು ಅಲ್ಲಿ ಎಲ್ಲಿಗೆ ಬೇಕೋ ಅಲ್ಲಿ ಮಾತ್ರ ಡೈಲಾಗ್ಸ್ ಇಟ್ಕೊಂಡು ಅವ್ರು. ಆಮೇಲೆ ಇನ್ನೊಂದಿದೆ, 2ನೇ ಕಾರಣ, ಕೃತಿಗಳು ಬೇರೆ ಕೆಲವು ಸಂಗೀತ ವಿದ್ವಾಂಸರು ಅವರು ಇವರು ಒಂದಷ್ಟು ಕೃತಿಗಳನ್ನು ಹಾಡಬೇಕಾದ್ರೆ ಸಂಗತಿಗಳನ್ನು ಸೇರಿಸಿ ಬಹಳ ಕ್ಲಿಷ್ಟಕರವಾದಂಥ ಒಂದು ಇದು ಲಿರಿಕ್ಸ್ ಇರುತ್ತೆ. ಪುರಂದರದಾಸರ ಮಿಷನ್ನೇ ಟು ಸಿಂಪ್ಲಿಫೈ ದ ತತ್ವಶಾಸ್ತ್ರ ಇನ್ ದ ಸಿಂಪಲ್ ಲ್ಯಾಂಗ್ವೇಜ್.
ಸೊ ಹಾಗಾಗಿ ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದು. ಇದಕ್ಕಿನ್ನ ಸುಲಭವಾಗಿ ಸರಳವಾಗಿ ಮಕ್ಕಳಿಗೂ ಅರ್ಥವಾಗೋ ಥರ ಇನ್ಯಾರು ಬರೆಯೋದಕ್ಕೆ ಸಾಧ್ಯ? ಸಂಗೀತವನ್ನು ಕೃಷ್ಣ ಎನ್ನಬಾರದೆ ಮಲಗೆದ್ದು ಮೈ ಮುರಿದು ಸರಳವಾದ ಭಾಷೆ, ಸರಳವಾದ ಭಾಷೆಯಲ್ಲಿ ಮಾತನಾಡೋ ಥರ ಇರ್ಬೇಕಾರೆ ನಾನು ಯಾಕೆ ಮಾತನಾಡಿಸ್ಬೇಕು ಅವ್ರ ಕೈಲಿ? ಮಾತನಾಡಿಸ್ಬೇಕು ಅಂದರೆ ಪುರಂದರದಾಸರೇ ಒಂದಷ್ಟು ಸಂಭಾಷಣೆ ಬರೆದಿಟ್ಟು ಹೋಗಿದ್ರೆ ಖಂಡಿತ ಯೂಸ್ ಮಾಡ್ತಿದ್ವಿ. ಅವ್ರ ಹಾಡುಗಳನ್ನೇ ಸಂಭಾಷಣೆ ರೂಪದಲ್ಲಿ ಮಾಡಿಟ್ಟು ಹೋಗಿದ್ದಾರೆ. ಅಲ್ಲ, ಅವ್ರ ಬದುಕೆ ಹಾಡು. ಹೌದು, ದಾರಿ ಉದ್ದಕ್ಕೂ ಹಾಡ್ಕೊಂಡೋಗಿ ಜೀವನದುದ್ದಕ್ಕೂ ಹಾಡೇ. ಹಾಗಾಗಿ ಸಂಗೀತ ಪಿತಾಮಹ ಅಂತ ಅವ್ರು ಕರೆದಿದ್ದವ್ರು. ಸೊ ಆ ಒಂದು ಕಾರಣದಿಂದ ನಿಮಗೆ ಕೆಲವ್ರಿಗೆ ಅನಿಸ್ಬೋದು ಬಹಳ ಹಾಡುಗಳಿವೆ, ಎರಡು ಥರನೂ ಪ್ರತಿಕ್ರಿಯೆ ಬರ್ತಿದೆ. ಇನ್ನೊಂದಷ್ಟು ಡೈಲಾಗ್ಸ್ ಇಟ್ಟಿದ್ರೆ ಚೆನ್ನಾಗಿರಲ್ಲ ಕೆಲವ್ರು ಹೇಳ್ತಾರೆ. ಇನ್ನೊಬ್ಬರು ತಾಯಿ ಬಂದು ಹೇಳಿದ್ರೆ ಇವತ್ತು ಅವ್ರು ಒಂದು 85 ವರ್ಷ, ಇನ್ನೊಂದು ತುಂಬ ಹಾಡುಗಳು ಕಮ್ಮಿ ಇಟ್ಬಿಟ್ಟಿದ್ದೀರಿ ನೀವು, ಇನ್ನೊಂದು 10 ಹಾಡು ಹೇಳ್ಬಾರ್ದು ಅಮ್ಮ, 22 ಹಾಡುಗಳು ಇರೋ ಚಿತ್ರವೇ ಬಂದಿಲ್ಲ ಇದುವರೆಗೂ ಅಂತ. 22 ಟ್ರ್ಯಾಕ್ ಇದೆ ಇದರಲ್ಲಿ, 18 ಮೈನ್ ಟ್ರ್ಯಾಕ್ಸ್ ಇದೆ. ಬಟ್ ಜಗದೋದ್ಧಾರನ ಬಿಟ್ ಬೈ ಬಿಟ್ ಬರೋದ್ರಿಂದ ಎಲ್ಲ ಕೌಂಟ್ ಮಾಡಿದ್ರೆ ನಿಮ್ಗೆ 22 ಟ್ರ್ಯಾಕ್ ಇದೆ. ಜಗದೋದ್ಧಾರನ ಬಹಳಷ್ಟು ಮಹತ್ವವಾಗಿ ಅಲ್ಲಿ ಗಮನ ಸೆಳೆದದ್ದು. ಅದು ಕೇಂದ್ರ ಬಿಂದು, ಈ ಚಿತ್ರದ ಕೇಂದ್ರ ಬಿಂದುವೇ ಜಗದೋದ್ಧಾರನ ಹಾಡು. ಕೊನೆಯದಾಗಿ ಪುರಂದರದಾಸರು ಅವರು ಮಲಗಿದ್ದಾಗೂ ಸಹ ಆ ಹಾಡನ್ನೇ ಬಳಸ್ಕೊಂಡು ಕೃಷ್ಣನ ಒಂದು ಪರಿಕಲ್ಪನೆಯನ್ನ ನೀವು ತೋರಿಸಿದ್ರಿ. ಬಹಳ ಅದ್ಭುತವಾಗಿತ್ತು. ಹಾಡನ್ನ ಬೇರೆ ಬೇರೆ ಕಡೆ ಒಂದೊಂದು ಚರಣ ಮಾಡಿರ್ತಾರೆ. ಸೊ ಮಲಗಿದಾಗ ಅದಕ್ಕೆ ಮುಂಚೆ ಅಲ್ಲಿ ಆ ಇನ್ನೊಂದು ಹಾಡನ್ನು ಪ್ಲೇಸ್ ಮಾಡೋದಕ್ಕೆ ಕಾರಣನೂ ಅದೇ, ಮನವ ಶೋಧಿಸಬೇಕು ನಿತ್ಯ. ಆ ಹಾಡು ಇಂಟ್ರಾಸ್ಪೆಕ್ಟ್ ಎವ್ರಿ ಡೇಸ್ ಲೈಫ್. ಎಷ್ಟು ಬ್ಯೂಟಿಫುಲ್ ಆಗಿ ಪುರಂದರದಾಸರು ಹೇಳಿದ್ದಾರೆ. ಹಿ ಈಸ್ ಆಲ್ಸೋ ಇಂಟ್ರಾಸ್ಪೆಕ್ಟಿಂಗ್, ವಾಟ್ ಡಿಡ್ ಐ ಡೂ ಟುಡೇ, ವಾಟ್ ಡಿಡ್ ಹಿ ಡೂ. ಹಿ ಕಂಪೋಸ್ಡ್ ದ ಮಾಸ್ಟರ್ ಪೀಸ್ ಜಗದೋದ್ಧಾರನ. ಸೊ ಇಟ್ ಕೇಮ್ ಇನ್ ಇಸ್ ಡ್ರೀಮ್. ಆ ತುರಿಯಾವಸ್ಥೆಯಲ್ಲಿ ಅದು ಬಂದಿದೆ. ಸೊ ಇಲ್ಲಿ ನಿದ್ರೆ, ಕನಸು, ಎಚ್ಚರ 3 ಅವಸ್ಥೆಗಳನ್ನು ಬಿಟ್ಟು ಇನ್ನೊಂದು ಅವಸ್ಥೆ ಇದೆ, ತುರಿಯಾವಸ್ಥೆ. ಅದು ನನಗಿಲ್ಲ, ಆದರೆ ಪುರಂದರದಾಸರಿಗೆ ಖಂಡಿತ ಇದೆ. ಅವರ ನಿದ್ರೆ ಅಲ್ಲ, ಯೋಗ ನಿದ್ರೆ. ಸೊ ಅವ್ರ ನಿದ್ರೆಯಲ್ಲೂ ಆ ರಿಯಾಲಿಟಿ ಕನೆಕ್ಟ್ ಆಗಿರ್ತಾರೆ, ಆ ರಿಯಾಲಿಟಿಗೆ. ಸೊ ರಿಯಾಲಿಟಿ ಈಸ್ ಲೀಲೆ, ಕೃಷ್ಣ ಲೀಲೆ. ಸೊ ಕೃಷ್ಣ ಲೀಲೆ ಇಲ್ಲಿ ಇರ್ತಾರೆ ಅವರು. ಅದಕ್ಕೆ ನಮಗೆ ಅದು ನಮ್ಮ ಶಾಸ್ತ್ರದಲ್ಲಿ ಉಲ್ಲೇಖ ಇದೆ. ನಮ್ಮ ತಾತ ಯಾವಾಗಲೂ ಹೇಳೋರು, ಪಟ್ಟಾಭಿರಾಮಾಚಾರ್ಯರು, ನಾವು ಮಲಗೆದ್ದಾಗ ನಮ್ಮ ಕನಸಿನಲ್ಲಿ ನಮಗೆ ಒಳ್ಳೆ ಕನಸು ಬಿದ್ದರೆ ಹೊದ್ಕೊಂಡು ಮಲ್ಕೋತೀವಿ, ಇನ್ನೊಂದು ಸ್ವಲ್ಪ ಬೀಳ್ಲಿ ಕನಸು ಅಂತ. ಮಹನೀಯರಿಗೆ ಕನಸು ಬಿದ್ದಾಗ ಅದು ಕನಸಲ್ಲ, ಅದು ರಿಯಾಲಿಟಿ, ಅದು ಸತ್ಯ. ಅವರು ಎಚ್ಚರವಾಗಿಬಿಡ್ತಾರೆ, ಬೆವತು ಸರ್ಚಾರ್ಜ್ ಆಗಿಬಿಟ್ಟಿರ್ತಾರೆ ಸ್ಪಿರಿಚುವಲ್ ಎನರ್ಜಿಯಿಂದ. ಸೊ ದಟ್ ಈಸ್ ಡಿಫ್ರೆಂಟ್ ಟು ವಾಟ್ ವಿ ಡ್ರೀಮ್. ಇಟ್ ಈಸ್ ನಾಟ್ ಎ ಡ್ರೀಮ್. ಇನ್ನು ಗುರುಗಳು ಹೇಳ್ತಾರೆ ಅದ್ರ ಬಗ್ಗೆ. ಜನಕರಾಜನಿಗೆ ಒಂದು ಸ್ವಪ್ನ ಆಯಿತು, ಮಹದ್ಭುತ ಸ್ವಪ್ನ. ಎಚ್ಚರಾಗೋಯ್ತು. ವಸಿಷ್ಠರನ್ನು ಕರೆಸ್ದ. ನಾನು ನನ್ನ ನಿಜ ಜೀವನದಿಂದ ಕನಸಿಗೆ ಬಂದುಬಿಟ್ಟಿದ್ದೀನಲ್ಲ ಅಂತಂದ. ನನ್ನ ವಾಸ್ತವದ ಬದುಕಿನಿಂದ ಕನಸಿಗೆ ಬಿದ್ದಲ್ಲ ಯಾಕೆ ಸ್ವಾಮಿ ಅಂತಂದ. ಏನು ಅಂದರು, ಈಗ ಎಲ್ಲರ ಜೊತೆ ವ್ಯವಹಾರ ಮಾಡ್ತೀನಲ್ಲ, ಇದು ಕನಸು. ವಾಸ್ತವ ಅನ್ನೋದು ಪರಮಾತ್ಮ ನಮ್ಮೊಳಗೆ ತಂದುಕೊಟ್ಟ ಅನುಭವ, ಅದು ವಾಸ್ತವ. ಎಂಥ ದೊಡ್ಡ ಮಾತು. ಇದೇ ತುರಿಯಾವಸ್ಥೆ. 4 ದಶಕಗಳಿಂದ ನೀವು ಈ ದಾಸ ಸಾಹಿತ್ಯದ ಒಂದು ಅಧ್ಯಯನ ಮಾಡ್ತಾ ಬೇರೆ ಬೇರೆ ರಾಷ್ಟ್ರಗಳಿಗೆ ಹೋಗಿ ನೀವು ಅದನ್ನು ಹರಡಿಸುವಂತಹ ಕಾರ್ಯವನ್ನು ಮಾಡಿದ್ದೀರಿ ಸರ್. ಅಲ್ಲಿರುವಂತಹ ಜನರ ಪ್ರತಿಕ್ರಿಯೆ ಹೇಗಿತ್ತು? ಅಲ್ಲಿ ನೀವು ಯಾವ ಥರ ಆ ಒಂದು ಪ್ರೇರಣೆ ನಿಮಗೆ ಹೆಂಗೆ ಸಿಕ್ತು ಆ ಬೇರೆ ಬೇರೆ ದೇಶಗಳಲ್ಲಿ ಹೋಗಿ ಜನರಿಗೆ ಮುಟ್ಟಿಸುವಂತಹ ಕಾರ್ಯದ ಬಗ್ಗೆ? ದಾಸರು ಹಾಡಿದ್ದು ಉಗುರಿಗೆ ಹಾಡಲಿಲ್ಲ, ಕೂದಲಿಗೆ ಹಾಡಲಿಲ್ಲ, ಬಣ್ಣಕ್ಕೆ ಹಾಡಲಿಲ್ಲ, ಮನಸ್ಸುಗಳಿಗೆ ಹಾಡಿದರು. ಎಲ್ಲ ಜಗತ್ತಿನ ಎಲ್ಲ ಭಾಗದಲ್ಲೂ ಇರತಕ್ಕಂಥ ಎಲ್ಲ ವ್ಯಕ್ತಿಗಳ ಒಳಗಿರೋದು ಮನಸ್ಸು. ಆ ಮನಸ್ಸಿಗೆ ಮುಟ್ಟತಕ್ಕಂತಹ ಎಲ್ಲ ಕಾಲಕ್ಕೂ ಸಲ್ಲತಕ್ಕಂತಹ, ಎಲ್ಲ ಮನಸ್ಸುಗಳು ಸಲ್ಲತಕ್ಕಂತಹ ಉತ್ತಮವಾಗಿರತಕ್ಕಂಥ ನೀತಿ ಸಂದೇಶಗಳಿರೋದೇ ದಾಸಾಹಿತ್ಯ. ಮತ್ತು ದಾಸರ ಮಾತುಗಳು ವಿಕ್ಷಿಪ್ತವಾಗಿರತಕ್ಕಂಥ ಮನಸ್ಸುಗಳಿಗೆ ಏನೋ ಒಂದು ತಾಯಿಯ ಮೃದು ಹಸ್ತದ ಸಾಂತ್ವನ ಕೊಡುತ್ತೆ. ಅದನ್ನು ಹೇಗೆ ಹೇಳಬೇಕು ಅನ್ನೋದು ಡೆಲಿವರಿ ಆ್ಯಂಡ್ ಪ್ರೆಸೆಂಟೇಷನ್ ಬಿಕಮ್ಸ್ ಎ ವೆರಿ ಇಂಪಾರ್ಟೆಂಟ್ ಥಿಂಗ್ ಆ್ಯಸ್ ಫಾರ್ ದಾಸ್ ಎನಿಥಿಂಗ್ ಫಾರ್ ದಟ್ ಮ್ಯಾಟರ್. ನನಗೆ ಅದೊಂದು ದೇವರ ಅನುಗ್ರಹ ಮಾಡ್ದ. ವಿದೇಶದ ಯೂನಿವರ್ಸಿಟಿಗಳಲ್ಲಾಗಲಿ, ಅಕಾಡೆಮಿಗಳಲ್ಲಾಗಲಿ, ವಿದೇಶದ ಕಮ್ಯುನಿಟೀಸಿಗಾಗಲಿ, ಬೇರೆ ಬೇರೆ ನ್ಯಾಷನಾಲಿಟೀಸು, ರೇಸಸ್ಗೆಲ್ಲ ನಾನು ಹೇಳ್ತಾ ಇದ್ದೆ, ಎಷ್ಟು ಚೆನ್ನಾಗಿ ಸ್ವೀಕಾರ ಮಾಡೋರು ಅಂತಂತಂದರೆ ಆವಾಗ ಅನ್ನಿಸ್ತು, ಪುರಂದರದಾಸರು ಬರೆದಿದ್ದು ಬರೀ ಹಂಪೆನವ್ರಿಗೆ, ಕರ್ನಾಟಕದವ್ರಿಗೆ, ಸೌತ್ ಇಂಡಿಯಾದವ್ರಿಗೆ, ಇಂಡಿಯಾದವ್ರಿಗೆ ಅಲ್ಲ. ಒಳ್ಳೆ ಮನಸ್ಸುಗಳು ಎಲ್ಲಿದೆಯೋ ಅಲ್ಲಿ, ಎಷ್ಟು 1000 ವರ್ಷ ಆದಮೇಲೆ ಕೂಡ ಎಲ್ಲ ಒಳ್ಳೆ ಮನಸ್ಸಿದೆಯೋ ಅವರಿಗೆಲ್ಲ ಮುಟ್ಟೋದು, ತಟ್ಟೋದು ದಾಸಾಹಿತ್ಯ. ಫ್ರಾಂಕ್ಫರ್ಟಲ್ಲಿದ್ದೆ, ಜರ್ಮನಿ. ನಾನು ಐ ಗಾಟ್ ಎ ಟೆಲಿಫೋನ್ ಕಾಲ್.
ಟೆಲಿಫೋನ್ ಕಾಲ್ ಬಂತು. ಆರ್ ಯು ಮಿಸ್ಟರ್ ಪಾರ್ಥಸಾರಥಿ? ಹೌದು ಅಂತಂದು. ಹೌ ಫ್ರೀ ಯು ಆರ್ ದಿಸ್ ವೆನ್ಸ್ಡೇ ಅಂತಂದರು. ಹೂ ಆರ್ ಯು ಆ್ಯಂಡ್ ವೈ ಶುಡ್ ಐ ಮೇಕ್ ಫ್ರೀ ಆನ್ ವೆನ್ಸ್ಡೇ? ವೇರ್ ಫ್ರಮ್ ಯು ಆರ್ ಸ್ಪೀಕಿಂಗ್ ಅಂದೆ. ಐ ಆಮ್ ಮಾಲೋಲಾ, ಐ ಆಮ್ ಫ್ರಮ್ ಬರ್ಲಿನ್, ಐ ವಾಂಟ್ ಯು ಟು ಬಿ ಇನ್ ಬರ್ಲಿನ್ ಆನ್ ದಿಸ್ ವೆನ್ಸ್ಡೇ ಅಂತಂದ. ನಾನು ಫಸ್ಟ್ ಆಫ್ ಆಲ್ ಐ ಡೋಂಟ್ ಬಿಲೀವ್ ಯು ಅಂದೆ. ಯಾಕೆ ಅಂದ, ಯುವರ್ ಆಕ್ಸೆಂಟ್ ಈಸ್ ಫುಲ್ ಜರ್ಮನ್ ಆಕ್ಸೆಂಟ್. ಯು ಸೇ ಇಟ್ ಈಸ್ ಮಾಲೋಲಾ. ಮಾಲೋಲಾ ಈಸ್ ಎ ಇಂಡಿಯನ್ ನೇಮ್, ಸೌತ್ ಇಂಡಿಯನ್ ನೇಮ್. ಕರೆಕ್ಟ್. ಸೊ ಐ ಡೋಂಟ್ ಅಗ್ರಿ ಅಂತಂದೆ. ಎಸ್, ಐ ಆಮ್ ಎ ಜರ್ಮನ್ ಬೈ ಬರ್ತ್, ಬಟ್ ವೆನ್ ಐ ಹ್ಯಾಡ್ ಬೀನ್ ಟು ಇಂಡಿಯಾ, ಐ ಹ್ಯಾಡ್ ಬೀನ್ ಟು ಅಹೋಬಲ, ಒನ್ ಸ್ವಾಮೀಜಿ ಗೇವ್ ದಿಸ್ ಡಿವೈನ್ ನೇಮ್ ಫಾರ್ ಮೀ ಆ್ಯಂಡ್ ಫ್ರಮ್ ದಟ್ ಡೇ ಐ ಆಮ್ ಕಾಲ್ಡ್ ದಿಸ್ ಅಂತಂದೆ. ಆ್ಯಂಡ್ ಹೌ ಡು ಯು ನೋ ಮೀ ಆ್ಯಂಡ್ ವೈ ಆರ್ ಯು ಇನ್ವೈಟಿಂಗ್ ಮೀ? We want you to come to Berlin because 50 Germans want to chant, submit, dedicate, complete Vishnu Sahasranama at your feet. Please come ಅಂತ ನಾನು ಹೇಳಿದೆ. ಯು ವಾಂಟ್ ಮೀ ಟು ಬಿಲೀವ್ ಇಟ್ ಅಂತಂದೆ. ಎಸ್ ಸರ್ ಅಂದ. ಹೌ ಡಿಡ್ ಯು ನೋ ಅಬೌಟ್ ವಿಷ್ಣು ಸಹಸ್ರನಾಮ ಅಂತಂದೆ. ವೇರ್ ಡಿಡ್ ಯು ಗೆಟ್ ವಿಷ್ಣು ಸಹಸ್ರನಾಮ? ಫ್ರಮ್ ಯುವರ್ ಇಂಗ್ಲೀಷ್ ಬುಕ್ ಸರ್ ಅಂತಂದೆ. ಫ್ರಮ್ ಯುವರ್ 500 pages ಇಂಗ್ಲೀಷ್ ಬುಕ್ ವಿಷ್ಣು ಸಹಸ್ರನಾಮ ವಿ ಲರ್ನ್ಟ್ ಎವ್ರಿಥಿಂಗ್. ವೇರ್ ಡಿಡ್ ಯು ಗೆಟ್ ದಟ್ ಇಂಗ್ಲೀಷ್ ಬುಕ್ ಅಂತಂದೆ. ಯುವರ್ ಫ್ರೆಂಡ್ ವಿದ್ಯಾಭೂಷಣ ಪ್ರೆಸೆಂಟೆಡ್ ಟು ಮೀ ಅಂತಂತಂದೆ. ಆಮೇಲೆ ಹೌ ಡು ಯು ನೋ ವಿದ್ಯಾಭೂಷಣ ಅಂತಂದೆ. ಆವಾಗ ಅವನು ಇನ್ಸಿಡೆಂಟ್ ಹೇಳ್ದ. ಅದಾಯ್ತು ಬಿಡಿ. ಅವನು ಹೇಳ್ದ, ಓಕೆ ವೀಕೆಂಡ್ ನಾನು ಸ್ವಿಟ್ಜರ್ಲ್ಯಾಂಡ್ಗೆ ಹೋಗಿ ಅಲ್ಲೊಂದು ಭಾಗವತ್ ಸಪ್ತಾಹ ಆಯ್ತು ನಂದು. ಒಂದು ವೀಕ್ ಇರೋದಿಲ್ಲ ಅಂದೆ. ವೀಕೆಂಡ್ ಇಫ್ ಯು ಕ್ಯಾನ್ ಯು ಕಮ್ ಟು ಅವರ್ ಟೆಂಪಲ್ ಅಂದೆ. ವಿಚ್ ಟೆಂಪಲ್ ಅಂತಂದೆ. ಬೃಹತ್ ನರಸಿಂಹ ಟೆಂಪಲ್ ಅಂತಂದೆ. ವೇರ್ ಇಟ್ ಈಸ್ ಅಂತಂದೆ. ಜರ್ಮನಿ ಅಂತಂದ. ಈಸ್ ಇಟ್ ಎ ನ್ಯೂ ಟೆಂಪಲ್ ಅಂತಂದೆ. ನೋ ಯು ಆರ್ ಇನ್ ಗಿರಿನಗರ್ ಮಿಸ್ಟರ್ ಪಾರ್ಥಸಾರಥಿ. ಇನ್ ಫ್ರಂಟ್ ಆಫ್ ಯುವರ್ ಹೌಸ್ ದೆರ್ ಇಸ್ ಅನ್ ಆಶ್ರಮ್, ಗಣಪತಿ ಸಚ್ಚಿದಾನಂದ ಆಶ್ರಮ್. ದಟ್ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿ came 3 years back, performed Kumbhabhisheka of silver jubilee of our temple. You can cross verify ಅಂತಂದ. ಆಮೇಲೆ ಹೇಳ್ದ, ಹೌ ಡು ಯು ನೋ ವಿದ್ಯಾಭೂಷಣ ಅಂತಂದೆ. ಅವಾಗ ಹೇಳ್ದ, ನಾನು ಮನೆಯಲ್ಲಿದ್ದಾಗ ನನ್ನ ಫ್ರೆಂಡ್ ಒಬ್ಬ 6 times ಗ್ರಾಮಿ ಅವಾರ್ಡ್ ವಿನ್ನರ್ ನಮ್ಮ ಮನೆಗೆ ಬಂದು, ಇವನಿಗೆ ದೇವ್ರ ಬಗ್ಗೆ ವಿಚಿತ್ರ ಪ್ರೀತಿ, ಇವನಿಗೆ ಇದೊಂದು ಸಿ ಡಿ ಕೇಳಲಿ, ಬಾಂಬೆನಲ್ಲಿ ಸೆಕೆಂಡ್ ಹ್ಯಾಂಡ್ ಬುಕ್ ಸ್ಟೋರಲ್ಲಿ ಸಿಕ್ತು ನನಗೆ ಅಂತ ಇಟ್ಬಿಟ್ಟು ಹೋದ. ಸಿ ಡಿ ಕೇಳಿದೆ. ಹಾಂಟಿಂಗ್ ನರಸಿಂಹದೇವರ ಬಗ್ಗೆ ಎಂಥ ವಾಯ್ಸ್ ಅಂದರೆ ಇಮ್ಮಿಡಿಯೇಟಾಗಿ ಅದು ಕವರ್ ಇಲ್ಲ, ಏನಿಲ್ಲ, ಬರೀ ಒಂದು ಸಿ ಡಿ ಅಷ್ಟೇ. ಏನು ಗೊತ್ತಿಲ್ಲ. ಅವನಿಗೆ ಫೋನ್ ಮಾಡಿ ಕೇಳಿದೆ. ಅವನಿಗೆ ಹೀಗೆ ಸೆಕೆಂಡ್ ಹ್ಯಾಂಡ್ ಬುಕ್ಕಲ್ಲಿ ಸಿಕ್ತು ಅಷ್ಟೇ, ಸಿ ಡಿ ಕವರ್ ಇಲ್ಲ, ಏನಿಲ್ಲ, ಐ ಡೋಂಟ್ ನೋ ಅಂತಂದ. ಮತ್ತು ಇದ್ರ ಹಾಡಿಸ್ಬೇಕಲ್ಲ ಅಂದ. ನಂಗೆ ಗೊತ್ತಿಲ್ಲ ಅಂದ. ಅದೇ ವಾಯ್ಸಲ್ಲಿ ಹಾಡಿಸ್ಬೇಕು ಅಂತ ಡಿಸಿಷನ್ ತೊಗೊಂಡೆ. ಅವತ್ತೇ ಟಿಕೆಟ್ ಬುಕ್ ಮಾಡಿದೆ. ಬಾಂಬೆಗೆ ಹೋದೆ. ಬಾಂಬೆ ಹಾಲಿವುಡ್ ಮ್ಯೂಸಿಕ್ ಡೈರೆಕ್ಟರ್ಸನ್ನು ಕೇಳಿದೆ. ಅವರು ಯಾರೋ ಇದೆಲ್ಲ ನಮಗೆ ಬಾಂಬೆ ಅಂತಂದರೆ ಫುಲ್ ಐಟಮ್ ಸಾಂಗ್ಸ್ಗಳು ಇವೆಲ್ಲ ಕೇಳ್ತಾರೇನ್ರಿ, ದಿಸ್ ಮಸ್ಟ್ ಬಿ ಬಾಂಗ್ಲಾ ಮ್ಯೂಸಿಕ್ ಅಂತಂದಂತೆ. ದಿಸ್ ಮಸ್ಟ್ ಬಿ ಬಾಂಗ್ಲಾ ಮ್ಯೂಸಿಕ್ ಅಂತ, ಮೇ ಬಿ ಇನ್ ಬಾಂಗ್ಲಾದೇಶ್ ಅಂತ. ಇವನು ಇಮ್ಮಿಡಿಯೇಟಾಗಿ ಕಲ್ಕಟ್ಟಾಗೆ ಹೋಗಿ, ಕಲ್ಕಟ್ಟಾದಲ್ಲಿ ಅವ್ರಿಗೆ ಗೊತ್ತಿಲ್ಲ, ಅವ್ರು ಢಾಕಾ ಕಳಿಸಿದ್ರು. ಢಾಕಾದಲ್ಲಿ ಇದೆಲ್ಲ ತಿನ್ನೋಕ್ಕೆ ಬ್ರೆಡ್ಡೇ ಇಲ್ಲ, ಈ ಮ್ಯೂಸಿಕ್ ತಂದಿದೆಯಲ್ಲ, ಮ್ಯೂಸಿಕ್ ಇಲ್ಲ. He failed in getting it from Bombay, Calcutta and Dhaka. ಢಾಕಾದಲ್ಲಿ ಯಾರೋ ಕಲ್ಕಟ್ಟಾಗೆ ಬಂದ. ತಿರ್ಗಿ ಕಲ್ಕಟ್ಟಾದಲ್ಲಿ ಯಾರೋ ಅವರು, ಇದು ಕರ್ನಾಟಕ, ಇದು ಇಟ್ ಈಸ್ ನಾಟ್ ಇದೆಲ್ಲ ಅಲ್ಲ, ಕರ್ನಾಟಕ, ಮಡ್ರಾಸ್ಗೆ ಹೋಗು ಸಿಗುತ್ತೆ ಅಂತ. ಮಡ್ರಾಸಲ್ಲಿ ಯಾರನ್ನ ಕಾಂಟ್ಯಾಕ್ಟ್ ಬೇಕು ಅಂತ. ಸುಧಾ ರಘುನಾಥ್ ಅಂತಿದ್ದಾರೆ, ನನಗೆ ಪರಿಚಯ, ನಂಬರ್ ಕೊಡ್ತೀನಿ, ಅವ್ರ ಹತ್ರ ಹೋಗು ಅಂತ. ದಟ್ ಜರ್ಮನ್ ಮಾಲೋಲಾ ಕಮ್ಸ್ ಟು ಮಡ್ರಾಸ್ ಆ್ಯಂಡ್ ಗೋಸ್ ಟು ಸುಧಾ ರಘುನಾಥನ್. ಇದನ್ನು ಕೊಟ್ಟು ಹಾಕ್ಕೊಡಿ ಅಮ್ಮ, ಕೇಳಿ ಯಾರಿದು ಅಂತ ಕೇಳಿದ್ದಾರೆ. ಹಾಕಿ 30 seconds ಅಷ್ಟೇ. ಇದಕ್ಕೆ ಪ್ರಪಂಚ ಎಲ್ಲ ಹುಡ್ಕೊಂಡು ಅಲ್ದಿದ್ಯಲ್ಲ ಮಾರಾಯ, ವಿದ್ಯಾಭೂಷಣ್ರದ್ದಿದು ಅಂತ. ಹೂ ಈಸ್ ವಿದ್ಯಾಭೂಷಣ ಅಂತ. ಅವರೇ ಫೋನ್ ಮಾಡಿ ವಿದ್ಯಾಭೂಷಣ್ರಿಗೆ ಬೆಂಗಳೂರಿಗೆ ಕಳಿಸ್ತೀನಿ, ಈ ರಿಕ್ವೈರ್ಸ್ ಯುವರ್ ರೆಕಾರ್ಡಿಂಗ್ ಅಂತ ಹೇಳಿ ಬೆಂಗಳೂರಿಗೆ ಬಂದು ವಿದ್ಯಾಭೂಷಣ್ ಪರಿಚಯ ಮಾಡಿಕೊಂಡು, ಆ ಒಂದು ಎರಡು ಸಿ ಡಿ ಮಾಡಿಸ್ಕೊಂಡು, ಅವರು ಜರ್ಮನಿ ನರಸಿಂಹ ದೇವಸ್ಥಾನಕ್ಕೆ ಇವ್ರ ಹತ್ರ ಸಿ ಡಿ ಮಾಡಿಸ್ಕೊಂಡು ಹೋಗುವಾಗ, ಇವರು ಆ ಪುಸ್ತಕ, ನಂದು ಇಂಗ್ಲೀಷ್ ಪುಸ್ತಕ ಇವ್ರು ರಿಲೀಸ್ ಮಾಡಿದರು, ವಿಷ್ಣು ಸಹಸ್ರನಾಮ. ಆ ಬಂದಷ್ಟಿತ್ತು ಅವ್ರ ಹತ್ರ, ಅದನ್ನು ಕೊಟ್ರಂತೆ ಅವನಿಗೆ. ಅವನ ತೊಗೊಂಡೋಗಿ ಅದರ ಮಹತ್ವ, ಅದರ ಮಹಿಮೆ, ಅದರ ಮಹತಿ ತಿಳ್ಕೊಂಡು ಎಲ್ಲರನ್ನೂ ಕರೆದು ಸಿ ಡಿನೂ ಇತ್ತು ಅದರೊಳಗೆ.
ಸಿ ಡಿ ಹಾಕಿ 6 ಮಂತ್ಸ್ ಒಳಗೆ 50 ಜನ ಜರ್ಮನ್ಸು ವಿಷ್ಣು ಸಹಸ್ರನಾಮ ಕಲ್ತ್ಕೊಂಡಿದ್ದಾರೆ. ಆಮೇಲೆ ಯಾರೋ ಹೇಳಿರಂತೆ, ಒಂದು ವಾಯ್ಸ್ ಕಂಡುಹಿಡಿದಕ್ಕೆ, ವಿದ್ಯಾಭೂಷಣ್ ವಾಯ್ಸ್ ಕಂಡುಹಿಡಿದಕ್ಕೆ ಇಡೀ ಪ್ರಪಂಚ ಫ್ಲೈಟಲ್ಲಿ ಓಡಾಡಿದೆಯಲ್ಲ, ಇಟ್ ಶುಡ್ ಬಿ ಡಾಕ್ಯುಮೆಂಟೆಡ್ ಅದರಂತೆ. ಆವಾಗ ನಾನು ಫಿಲಮ್ ಮಾಡ್ತೀನಿ ಅಂತ ಹೇಳಿ ಈ ಚಾರ್ಟರ್ಡ್ ಎ ಫ್ಲೈಟ್, ಈ ಚಾರ್ಟರ್ ಹಾಲಿವುಡ್ ಕ್ಯಾಮ್ರಾಗಳು ಲೈಟಿಂಗ್ ತೊಗೊಂಡು ಎಲ್ಲಿ ಇವ್ರ ಮನೆಯಿಂದ ಫ್ರೆಂಡ್ ತಂದು ಕೊಟ್ಟಾಗಿಂದ ಶೂಟಿಂಗ್ ಸ್ಟಾರ್ಟ್ ಮಾಡಿ, ವಿದ್ಯಾಭೂಷಣರ ಮನೆಯವ್ರಿಗೂ ಎಲ್ಲೆಲ್ಲಿ ಹೋಗಿದ್ದು ಎಲ್ಲ ರೀಶೂಟ್ ಮಾಡ್ಕೊಂಬಂದು ಇಲ್ಲಿ ಶೂಟಿಂಗ್ ಮಾಡಿದ್ದು. ಮೇ ಬಿ ಇನ್ ಬಾಂಗ್ಲಾದೇಶ್ ಅಂತ ಅದಕ್ಕೆ ಹೆಸರು ಕೊಟ್ಟ. ಅದು ಸಿಕ್ಕಾಪಟ್ಟೆ ದುಡ್ಡು ಖರ್ಚಾಗೋಯ್ತಲ್ಲ ಅಂತ ಅಳ್ತಾ ಕೂತಿದ್ದೆ. ಅವ್ನು ಹೇಳ್ದ, ವಿಪರೀತ ಖರ್ಚು, ಏನು ತಮಾಷೆನ ಅಷ್ಟೆಲ್ಲ ಖರ್ಚಾಯಿತು ಅಂತ. ಆಮೇಲೆ ಯಾರೋ ಹೇಳಿದ್ರಂತೆ, ವಿಷ್ಣು ಸಹಸ್ರ ಮಾಡಿದ್ಯಾ, ಖರ್ಚು ನಿನಗೆ ಲಾಸ್ ಆಗೋದಿಲ್ಲ ಅಂತ. ನೆಕ್ಸ್ಟ್ ವೀಕು ಈ ಒಂದು ಜರ್ಮನ್ ನ್ಯೂಸ್ ಪೇಪರ್ನ ಅಡ್ವರ್ಟೈಸ್ಮೆಂಟ್ ಇರ್ತಂತೆ, ಇಟಾಲಿಯನ್ನು ಫಿಲಮ್ ಫೆಸ್ಟಿವಲ್ ಆಗ್ತಾಯಿದೆ, ಯುರೋಪಿಯನ್ ನಾನ್ ಫಿಕ್ಷನ್ ಫಿಲಮ್ ಪ್ರೊಡ್ಯೂಸರ್ಸ್ ಕ್ಯಾನ್ ಪಾರ್ಟಿಸಿಪೇಟ್ ಆ್ಯಂಡ್ ಅಪ್ಲೈ ಅಂತ ಬಂದಿದೆ. ಇದು ನಾನ್ ಫಿಕ್ಷನ್ನು, ಅವನು ಯುರೋಪಿಯನ್ನು ಅಪ್ಲೈ ಮಾಡ್ದ. ದಟ್ ವಾಸ್ ಡಿಕ್ಲೇರ್ಡ್ ದ ಬೆಸ್ಟ್ ಫಿಲಮ್. 5 times ಆಫ್ ದಿ ಅಮೌಂಟ್ ದಟ್ ಹಿ ಹ್ಯಾಸ್ ಸ್ಪೆಂಟ್ ಹಿ ಗಾಟ್ ಇಟ್ ಬ್ಯಾಕ್. ಇದಿಷ್ಟು ಅವ್ನು ಹೇಳ್ದ. ಎಂಥ ಅದ್ಭುತ ನೋಡಿ ಸರ್. ನಾನು ಒಂದು ಇದ್ರೊಳಗೆ ಏನಿದ್ದೆ ಅಂದರೆ, ನಮ್ಮ ರಾಷ್ಟ್ರದವರೇ ವಿದೇಶಕ್ಕೆ ಹೋಗಿರ್ತಾರಲ್ಲ, ಅವರು ಇದನ್ನು ಪಾಲಿಸ್ಬೋದು ಜಾಸ್ತಿ ಜನ ಅಂತ ಅಂದ್ಕೊಂಡಿದ್ದೆ. ಆದರೆ ಈಗ ವಿಪರ್ಯಾಸ ಏನು ಅಂತಂದರೆ, ಪಾಶ್ಚಾತ್ಯದವರೇ ನಮ್ಮ ಸಂಸ್ಕೃತಿಯನ್ನು ಅಳವಡಿಸ್ಕೊಳ್ಳೋಕ್ಕೆ ಅಷ್ಟೊಂದು ಸರ್ ಮುಂದೆ ಬರ್ತಾ ಇದ್ದಾರೆ. ಇಂತಹ ಒಂದು ನಿಟ್ಟಿನಲ್ಲಿ ನಮ್ಮ ದೇಶದಲ್ಲಿ ನಾವಿದ್ದು ನಮ್ಮ ಸಂಸ್ಕೃತಿಯನ್ನು ಬೆಳೆಸ್ಕೊಂಡು ಹೋಗುವಂಥದ್ದು ಬಹಳಷ್ಟು ವಿರಳವಾಗಿ ಬಿಟ್ಟಿದೆ. ಇದು ಒಂದು ವಿಷಾದದ ಸಂಗತಿನೇ. ಇಂತಹ ಒಂದು ಚಿತ್ರಗಳಿಂದ ನಾವು ಮತ್ತೆ ಮುಂದಿನ ನಮ್ಮ ಪೀಳಿಗೆಗೆ ಇಂತಹ ಒಂದು ಸಂಸ್ಕೃತಿಯನ್ನು ಬೆಳೆಸ್ಕೊಂಡು ಹೋಗುವಂತಹ ಒಂದು ನಿಟ್ಟಿನಲ್ಲಿ ನೀವು ಬಹಳ ಒಳ್ಳೆಯ ಕೆಲಸ ಮಾಡಿದ್ದೀರಾ ಸರ್. ಗಿರೀಶ್ ಸರ್, ನಿಮಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ತಿಳಿಸ್ತಾ, ಮತ್ತೆ ಮುಂದಿನ ದಿನಗಳಲ್ಲಿ ಖಂಡಿತವಾಗಲೂ ಸಹ ಬೇರೆ ಬೇರೆ ಚಿತ್ರಗಳಿಂದ ನೀವು ಬನ್ನಿ, ನಿಮ್ಮ ಸತ್ಕಾರ ಹಾಗೆ ಈ ಪೀಳಿಗೆಗೆ ಇರಲಿ ಅಂತ ಹೇಳ್ತಾ, ಹಾಗೆ ಗುರುಗಳೇ, ನೀವು ಇಷ್ಟೊತ್ತು ನಮ್ಮ ಜೊತೆ ಮಾತನಾಡಿದ್ರಿ, ನಿಮ್ಮ ಅನುಭವಗಳನ್ನು ಹಂಚಿಕೊಂಡ್ರಿ, ಭಾಳ ಹೊತ್ತು ನಮ್ಮ ಜೊತೆ ಕೂತ್ಕೊಂಡ್ರಿ. ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಸದಾ ಇರಲಿ ಅಂತ ಹೇಳ್ತಾ, ಇಲ್ಲಿವರೆಗೂ ನಮ್ಮ ಜೊತೆ ಮಾತನಾಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು.